ನಮಸ್ಕಾರ ವೀಕ್ಷಕರೇ, ಕಲ್ಪನೆ ವಾಹಿನಿಗೆ ಸ್ವಾಗತ. ಇವತ್ತು ನಾವಿಲ್ಲಿ ಇಂದು ಕಲ್ಪನೆ ವಾಹಿನಿ ವತಿಯಿಂದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಾಗರಂಜಿನಿ ಗಾಯನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಇವತ್ತು ಉದ್ಘಾಟಿಸಲು ಬಂದಿದ್ದಾರೆ JDS ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ಆಕಾಂಕ್ಷಿಸುತ್ತಿರುವಂಥ ಕೀಲಾರ ಕೆ ರಾಧಾಕೃಷ್ಣ ಸರ್ ಅವರಿದ್ದಾರೆ. ಇವರು ಉದ್ಘಾಟಿಸಿ ಹಾಗೂ ಪೋಸ್ಟರ್ ಬಿಡುಗಡೆಯನ್ನ ಮಾಡಿ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೋರ್ಕೋತಾ ಇದ್ದೇನೆ. ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಮಸ್ತ ಕಲ್ಪನೆ ಟಿವಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಒಂದು ಅದ್ಭುತವಾದ ಕಾರ್ಯಕ್ರಮ. ಸ್ವಾತಂತ್ರ್ಯ ಬಂದು 75 ವಸಂತಗಳು ಸಂಪೂರ್ಣವಾಗುವ ಈ ಶುಭ ದಿನದಂದು ನಮ್ಮೆಲ್ಲ ಮಂಡ್ಯ ಜಿಲ್ಲೆಯ ಪ್ರತಿಭಾವಂತ ಗಾಯನ ಸ್ಪರ್ಧಿಗಳನ್ನ ತಾವು ಒಂದು ಕಡೆ ಒಗ್ಗೂಡಿಸಿ ಅವರ ಪ್ರತಿಭೆಯನ್ನು ಎಕ್ಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದು ಭಾಳ ದೊಡ್ಡ ಕೆಲಸ. ಪ್ರತಿಭೆಗಳು, ಅದರಲ್ಲೂ ಗ್ರಾಮೀಣ ಜಿಲ್ಲೆಯ ಪ್ರತಿಭೆಗಳು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸಮರ್ಪಣೆ ಆಗಬೇಕು ಅಂತಂದರೆ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಮಾಡಬೇಕು. ಆ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಕಲ್ಪನೆ ಟಿವಿಯ ಸಿಬ್ಬಂದಿ ವರ್ಗ ಮಾಡ್ತಾ ಇರೋದು ಭಾಳ ಸಂತಸವಾದ ವಿಷಯ. ನಿಮ್ಮ ಸಾಧನೆ, ನಿಮ್ಮ ಕೆಲಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರನ್ನು ತಲುಪಲಿ ಅಂತೇಳಿ ನಾನು ಆಶಿಸ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದರೆ, ಗಾಯನ ಒಂದು ಅದ್ಭುತವಾದ ದೈವದತ್ತವಾದಂಥ ಒಂದು ಕಲೆ. ಆ ಕಲೆ ಎಲ್ಲರಿಗೂ ಬರೋದಿಲ್ಲ. ನಾನಾಗಲಿ ಈಗ ನಾನೊಬ್ಬ ಕೇಳುಗ, ಅಂದರೆ ಗಾಯನವನ್ನು ಸವಿಯುವಂಥ ಒಂದು ಮನಸ್ಸಿರುವಂತಹ ವ್ಯಕ್ತಿ. ಆದರೆ ಆ ಗಾಯನವನ್ನು ಕರಗಿಸ್ಕೊಳ್ಳುವಂಥ ಕಲೆ ಯಾರಿಗಿದೆ ಅವರು ನಿಜವಾಗಿಯೂ ಅದು ಒಂದು ದೈವದತ್ತವಾದಂತಹ ಕಲೆ. ಉದಾಹರಣೆಗೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು 25 ವರ್ಷಗಳ ಚಲನಚಿತ್ರದ ನಟನೆಯ ನಂತರ ಅವರ ಪ್ರತಿಭೆಯನ್ನು ಗಾಯನ ಮುಖಾಂತರ ತರುವಂಥ ಕೆಲಸವನ್ನು ನಿರ್ದೇಶಕರಾದ YR ಸ್ವಾಮಿಯವರು ಮಾಡಿದ್ರು. ಅದು ಎಲ್ರಿಗೂ ಜ್ಞಾಪಕ ಇರ್ಬೋದು. ಮುಂದೊಂದು ದಿನ ಅವರು ರಾಷ್ಟ್ರ ಪ್ರಶಸ್ತಿ ಪಡಿತಾರೆ ಗಾಯನದಲ್ಲಿ ಎನ್ನುವ ವಿಷಯ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಹೇಳೋದು, ಪ್ರತಿಭೆಗಳು ಎಲ್ಲಿರುತ್ತೆ ಅಂತ ಗೊತ್ತಿರಲ್ಲ. ಎಲ್ಲ ಮಕ್ಕಳು ಈ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡು ಸೋಲು ಗೆಲುವುಗಳ ಜೊತೆಗೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸೂಚಿಸಲಿ, ಜನಕ್ಕೆ ತಿಳಿಯಲಿ ಇವರ ಪ್ರತಿಭೆ ಏನಿದೆ ಅನ್ನೋದು. ಇಡೀ ಜಗತ್ತು ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸ ಮಾಡಲಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಅಮೃತ ಮಹೋತ್ಸವ ಹಬ್ಬ ಜನರಿಗೆ ಕೋವಿಡ್ ಸಂಕಷ್ಟ ಭಾಳ ತೊಂದರೆಯನ್ನು ಕೊಡ್ತಾ ಇದೆ. ಅದರಲ್ಲೂ ಇಂಥ ಒಳ್ಳೆಯ ಕೆಲಸಗಳು, ಸಮಾಜಮುಖಿ ಕೆಲಸಗಳು, ಜನರಿಗೆ ಮನಸ್ಸಿಗೆ ಆಹ್ಲಾದಕರವನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಿರುವ ನಮ್ಮ ಕಲ್ಪನೆ ಟಿವಿಯ ಸಿಬ್ಬಂದಿ ವರ್ಗಕ್ಕೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಎಲ್ಲ ಸ್ಪರ್ಧಿಗಳಿಗೂ ನಾನು ಮತ್ತೆ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. 75 ವಸಂತಗಳನ್ನು ಪೂರೈಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ಮಾತು, ಬಹುಶಃ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಜಗತ್ತಿಗೆ ಪ್ರಮುಖವಾಗಿ ಜನರಲ್ಲಿ ಇರಬೇಕಾದಂಥ ವಿಷಯಗಳು ಅಂತಂದರೆ ನ್ಯಾಯ, ನೀತಿ, ಧರ್ಮ, ವಿದ್ಯೆ. ಆ 4 ಗುಣಗಳು ಅನ್ನೋದಕ್ಕಿಂತ ಸದ್ಗುಣಗಳು ಮನುಷ್ಯನಲ್ಲಿದ್ದರೆ ದೇಶ ಪ್ರಗತಿ ಹೊಂದುತ್ತೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಕಾಣೆಯಾಗ್ತಾ ಇದೆ. ದಯಮಾಡಿ ಶಿಕ್ಷಣಕ್ಕೆ ನಾವೆಲ್ಲ ಏನು ಈಗ ರಾಜಕೀಯ ವ್ಯಕ್ತಿಗಳೇನಿದ್ದೀವಿ ಅಥವಾ ಸಾಮಾಜಿಕ ಚಿಂತಕರೇನಿದ್ದೇವೆ, ಇದರ ಬಗ್ಗೆ ಗಮನ ಹರಿಸಿ ಪ್ರತಿಯೊಬ್ಬ ನಾಗರಿಕನಿಗೆ ಶಿಕ್ಷಣವನ್ನು, ಪ್ರತಿಯೊಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ, ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಕೆಲಸಗಳನ್ನು ನಾವು ಹಮ್ಮಿಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನನ್ನೆಲ್ಲ ಸ್ನೇಹಿತರು, ನನ್ನೆಲ್ಲ ರಾಜಕೀಯ ಮುಖಂಡರುಗಳು, ನನ್ನೆಲ್ಲ ಸಮಾಜದ ಹಿತಚಿಂತಕರು ಕೆಲಸ ಮಾಡಲಿ ಅಂಥೇಳಿ ಮತ್ತೊಮ್ಮೆ ತಾನು ಈ ವಾಹಿನಿ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಂಡ್ಯದ ಕಲ್ಪನಾ ವಾಹಿನಿಯಿಂದ 75ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಕಲ್ಪನಾ ಟಿವಿ ವಾಹಿನಿಯಿಂದ ಇವತ್ತು ರಾಗರಂಜಿನಿ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಎಲ್ಲ ಗಾಯಕರು ಚೆನ್ನಾಗಿ ಆಡಿ ಅತ್ಯುತ್ತಮವಾಗಿ ಒಂದು ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಿ ಬಹುಮಾನವನ್ನು ಗೆಲ್ಲಿ ಅಂತ ಈ ಮೂಲಕ ನಾನು ಶುಭ ಕೋರ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಎಲ್ಲ ಗಾಯಕರಿಗೂ 75ನೇ ವರ್ಷದ
ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಯೂನಿಕ್ ಕಲ್ಪನೆ ಪ್ರೈವೇಟ್ ಲಿಮಿಟೆಡ್ ಅವರಿಂದ ಅಮೃತ ಭಾವಧಾರೆ ಪ್ರಯುಕ್ತ ರಾಗರಂಜಿನಿ ಗಾಯನ ಸ್ಪರ್ಧೆಯನ್ನು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಏರ್ಪಡಿಸಿದ್ದಾರೆ. ಅಲ್ಲಿಗೆ ಬರುವಂಥ ಗಾಯಕರು ಹಾಗೂ ಹಾಡುಗಾರರಿಗೆ ಮತ್ತೊಮ್ಮೆ ಸ್ವತಂತ್ರದ ಶುಭಾಶಯಗಳನ್ನು ಹೇಳಬಯಸುತ್ತೇನೆ. ಎಲ್ಲರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾದಂಥ ಒಂದು ರಾಗರಂಜನಿಯನ್ನು ನೀಡಿ ಜನರಿಗೆ ಒಳ್ಳೆಯ ಸ್ಪರ್ಧೆಯನ್ನು ಒಡ್ಡಿ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಗಾನವನ್ನು ಪ್ರದರ್ಶನ ಮಾಡಬೇಕೆಂದು ಈ ಮೂಲಕ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾಗೂ ಅಮೃತ ಮಹೋತ್ಸವದ ಒಂದು ಸವಿನೆನಪು ಎಲ್ಲರಿಗೂ ಸಿಕ್ಕಿದೆ. ಆದ್ದರಿಂದ ಮತ್ತೊಮ್ಮೆ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಹೇಳಬಯಸುತ್ತೇನೆ.
ವೀಕ್ಷಕರಿಗೂ ಕಲ್ಪನೆ ವಾಹಿನಿಗೆ ಸ್ವಾಗತ ಸುಸ್ವಾಗತ ಹಾಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ರಾಗರಂಜನಿ ಗಾಯನ ಸ್ಪರ್ಧೆಗೆ ಪ್ರಾಯೋಜಕರು ಹಾಗೂ ಸಹ ಪ್ರಾಯೋಜಕರು ಟೈಟಲ್ ಪ್ರಾಯೋಜಕರು ಶ್ರೀ ಸಿಪಿ ಉಮೇಶ್, ಅಧ್ಯಕ್ಷರು ಎಂಡಿಸಿಸಿ ಬ್ಯಾಂಕ್ ಮಂಡ್ಯ. ಸಹ ಪ್ರಾಯೋಜಕರು ಶ್ರೀ HR ಅರವಿಂದ್, ಮಾಲೀಕರು ಬೇಕ್ ಪಾಯಿಂಟ್ ಮಂಡ್ಯ. ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರು ಡಾಕ್ಟರ್ EC ನಿಂಗರಾಜ್ ಗೌಡರು. ಸಿಂಡಿಕೇಟ್ ಸದಸ್ಯರು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಶ್ರೀ ಮದನ್ ಸಿಂಗ್, ಮಾಲೀಕರು ರಾಜ್ಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ. ಡಾಕ್ಟರ್ S ನಾರಾಯಣ್, ಮಾಲೀಕರು ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್ ಮಂಡ್ಯ. ಶ್ರೀ SK ಸುರೇಶ್, ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ S, ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ಶ್ರೀ HS ಮಂಜು, ಅಧ್ಯಕ್ಷರು, ನಗರಸಭೆ ಮಂಡ್ಯ. ಶ್ರೀ ವಿನಯ್, ಮಾಲೀಕರು, ಇ ಮಾಂಡವ್ಯ ಮೋಟಾರ್ಸ್ ಮಂಡ್ಯ. ಶ್ರೀ ನಾಗೇಶ್, ಬಿಜೆಪಿ ಮುಖಂಡರು, ಹೊಸಳ್ಳಿ ಮಂಡ್ಯ. ಶ್ರೀ ರಜತ್ AR, ಮಾಲೀಕರು, RRR ಗ್ರೂಪ್ಸ್, ಅರಕೆರೆ, ಶ್ರೀರಂಗಪಟ್ಟಣ ತಾಲೂಕು. ಶ್ರೀ BC ಚೆಲುವರಾಜು, ಗ್ರಾಮ ಪಂಚಾಯಿತಿ ಸದಸ್ಯರು, ಬೂದಗುಪ್ಪೆ, ಆಲೂರು ಗ್ರಾಮ ಪಂಚಾಯಿತಿ. ಶ್ರೀ ವಿಜಯಕುಮಾರ K, ಮಾಲೀಕರು, SVM ಬಿಗ್ ಪ್ರಿಂಟ್ಸ್, ಮಹಾವೀರ ಸರ್ಕಲ್ ಮಂಡ್ಯ. ಶ್ರೀ ಚಂದ್ರಶೇಖರ ಡಾಕೋಹಳ್ಳಿ, ಮಾಲೀಕರು, ಸ್ಕಿಲ್ ಫರ್ ಮಲ್ಟಿಮೀಡಿಯಾ ಪ್ರಿಂಟರ್ಸ್, ನೂರಡಿ ರಸ್ತೆ ಮಂಡ್ಯ. ಯಶು, ಏನ್ ಫುಲ್ ಟ್ರೆಡಿಷನಲ್ ಆಗಿ ಬಂದಿದ್ಯಾ? ನಾವು ಗೊತ್ತಲ್ಲ, ನೀನೇನ್ ಫುಲ್ ಮಾಡ್ ಆಗಿ ಬಂದಿದ್ಯಾ? ಏನ್ ಗೊತ್ತಾ, ಹೇಳು. ಭಾರತೀಯರು ಅಂದ್ಮೇಲೆ ನಾವು ತುಂಬಾ ಸಂಸ್ಕೃತವಂತರು. ಹಾಗೆ ನಮ್ಗೆ ಟ್ರೆಡಿಷನಲ್ ಆಗು ಇರಕ್ ಬರುತ್ತೆ, ಮಾಡರ್ನ್ ಆಗು ಇರಕ್ ಬರುತ್ತೆ. ಅದಕ್ಕೋಸ್ಕರ ವೀಕ್ಷಕರೇ, ನಾಡಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಧನ್ಯವಾದಗಳು ವೀಕ್ಷಕರೇ. ಈಗ ರಾಷ್ಟ್ರಗೀತೆ ಹಾಗೂ ನೀವೆಲ್ಲರೂ ಕೂಡ ಎದ್ದು ನಿಂತು ನಮ್ಮ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು ಅಂತ ಮನವಿ ಮಾಡ್ಕೋತೀನಿ. ಗೌರವ ಸೂಚಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಕಲ್ಪನೆ ಟಿವಿ ಆಯೋಜಿಸಿದಂತಹ ರಾಗರಂಜಿನಿ ಗಾಯನ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಿದ್ದೀರಾ ಅಲ್ವಾ? ಎಸ್, ನಾವು ಕೂಡ ತುಂಬಾ ಕುತೂಹಲದಿಂದ ಕಾಯ್ತಿದೀವಿ ಯಾರ ವಿನ್ನರ್ ಅಂತ. ನಮ್ಮ ಜಡ್ಜಸ್ ಆಗ್ಲಿ, ಮ್ಯೂಸಿಷಿಯನ್ಸ್ ಆಗ್ಲಿ, ನಮ್ಮ ಧ್ವನಿವರ್ಧಕ ರಾಜು ಅವರಾಗ್ಲಿ ತುಂಬಾ ಕಾಯ್ತಿದ್ದಾರೆ. ಸೊ ನೋಡೋಣ ಏನಾಗತ್ತೆ ಅಂತ. ನೀನು ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಇದೆಯಾ? ನಾನಂತೂ ಫುಲ್ ಜೋಶ್ ಅಲ್ಲಿ ಇದ್ದೀನಿ. ಯಾಕೆಂದ್ರೆ ನಮ್ಮ ಹತ್ರ ಆಲ್ರೆಡಿ 6 ಫೈನಲಿಸ್ಟ್ ಕೂಡ ರೆಡಿ ಇದ್ದಾರೆ. ಸೊ ಅವ್ರನ್ನ ನಾವು ವೇದಿಕೆ ಮೇಲೆ ಕರೆಸೋಣ. ಅವರು ಇವತ್ತು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಜೊತೆ ಇನ್ಸ್ಟ್ರೂಮೆಂಟ್ಸ್ ಜೊತೆ ಹಾಡು ಹೇಳ್ತಾರೆ ಅಂತ ನೋಡೋಣ. ಹಾಗೆ ಜಡ್ಜಸ್ಗೆ ಎಷ್ಟು ಟಫ್ ಡಿಸಿಷನ್ಸ್ ಮಾಡೋಕ್ಕೆ ಅವರು ಅನುವು ಮಾಡಿಕೊಡ್ತಾರೆ ಅಂತಲೂ ಕೂಡ ಇವತ್ತು ನಾವು ನೋಡೋಣ. ಎಸ್, ಇವಾಗ ತಡ ಮಾಡದೇ ಬೇಡ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಸೆಮಿಫೈನಲ್ಸ್ ಅಲ್ಲಿ ಫುಲ್ ಧೂಳೆಪ್ಸಿ ಪಿಂಕ್
ಪಿಂಕಿ ಅಂತ ಬೇರೆ ಪವಿತ್ರ ಅವರು ನಿಕ್ ನೇಮ್ ಕೊಟ್ಟಿದ್ದಾರೆ. ಸೊ ನಾ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಫುಲ್ ಜೋಶಲ್ಲಿ. ಎಸ್, ಲೇಖನ ಅವರು ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಪ್ಲೀಸ್. ಏನ್ ಪಿಂಕಿ ಮೇಡಮ್, ಇವತ್ತು ಪಿಂಕ್ ಡ್ರೆಸ್ ಅಲ್ಲೇ ಬಂದಿದ್ದೀರಾ? ನೀವು ಹೆಸರಿಟ್ಟ ಮೇಲೆ ಹಂಗೆ ಬರಬೇಕಲ್ವಾ? ನನಗೆ ಸಲ್ಲಿಸಿರುವ ಗೌರವ. ಎಸ್, ಓಕೆ. ಎಷ್ಟು ಪ್ರಿಪೇರ್ ಆಗಿದ್ದೀರಾ ಗ್ರ್ಯಾಂಡ್ ಫಿನಾಲೆ? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಏನೇನು ಪ್ರಿಪೇರ್ ಮಾಡ್ಕೊಂಡ್ರಿ ನೀವು ಹಾಡು ಹೇಳಕ್ಕೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವರೆಲ್ಲರ ಜೊತೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಬಂದಿದ್ದೀನಿ. ಟಫ್ ಕಾಂಪೀಟ್ ಮಾಡೇ ಮಾಡ್ತೀರಾ? ಖಂಡಿತ. ನಾವು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಲೇಖನ. ಬಟ್ ನೀವು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಜಡ್ಜಸ್ ಕೂಡ ನೀವು ಟಫ್ ಆಗಿ ಮಾಡಲೇಬೇಕಾಗತ್ತೆ. ಸೊ ನಿನ್ನೆ ಕೂಡ ಅವರು ಹೇಳಿದ್ದಾರೆ ಇದೇ ಥರ ಅಂತ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಹಾಡಿ. ಆಲ್ ದ ಬೆಸ್ಟ್ ಲೇಖನ. ಥ್ಯಾಂಕ್ ಯು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತಾಂಬೆಯ ಶಿಶುಗಳು ಎಂದೇ, ಶಿಶುಗಳು ಎಂದೇ. ಲಲಲಲಲಾಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತಾಂಬೆಯ ಶಿಶುಗಳು ಎಂದೇ, ಶಿಶುಗಳು ಎಂದೇ. ಲಲಲಲಲಾಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಈ ದೇಶದ ಗಾಳಿ ನಮ್ಮೆಲ್ಲರ ಉಸಿರು, ಈ ಗಗನದ ಮೇಘ ನಮಗಿವುದು ನೀರು. ಈ ದೇಶದ ಗಾಳಿ ನಮ್ಮೆಲ್ಲರ ಉಸಿರು, ಈ ಗಗನದ ಮೇಘ ನಮಗಿವುದು ನೀರು. ನಮ್ಮ ನಡೆಯ ಬಗೆಯೊಂದೇ, ನಮ್ಮ ನುಡಿಯ ಹುರುಳೊಂದೇ, ನಮ್ಮ ನಡೆಯ ಬಗೆಯೊಂದೇ, ನಮ್ಮ ನುಡಿಯ ಹುರುಳೊಂದೇ. ನಮ್ಮ ಅರಿವು ಒಂದೇ, ನಮ್ಮ ಗುರಿಯೂ ಒಂದೇ, ನಮ್ಮ ಅರಿವು ಒಂದೇ, ನಮ್ಮ ಗುರಿಯೂ ಒಂದೇ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತಾಂಬೆಯ ಶಿಶುಗಳು ಎಂದೇ, ಶಿಶುಗಳು ಎಂದೇ. ಲಲಲಲಲಾಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ನಮ್ಮೆಲ್ಲರ ಮನವನ್ನು ಮಡಿ ಮಾಡುವಳು ಗಂಗೆ, ನಮ್ಮ ಕಣ್ಣ ಬೆಳಕು ದಿವ್ಯ ಜ್ಞಾನ ತರಂಗೆ. ನಮ್ಮೆಲ್ಲರ ಮನವನ್ನು ಮಡಿ ಮಾಡುವಳು ಗಂಗೆ, ನಮ್ಮ ಕಣ್ಣ ಬೆಳಕು ದಿವ್ಯ ಜ್ಞಾನ ತರಂಗೆ. ಉಪನಿಷತ್ತು ಕೃಷ್ಣ ಗೀತೆ ನಮ್ಮ ಸುಮತಿ ಕನ್ನ, ಉಪನಿಷತ್ತು ಕೃಷ್ಣ ಗೀತೆ ನಮ್ಮ ಸುಮತಿ ಕನ್ನ. ರಾಮಕೃಷ್ಣ ಬುದ್ಧ ಗಾಂಧಿ ಹೆಸರೇ ಚೈತನ್ಯ, ರಾಮಕೃಷ್ಣ ಬುದ್ಧ ಗಾಂಧಿ ಹೆಸರೇ ಚೈತನ್ಯ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತಾಂಬೆಯ ಶಿಶುಗಳು ಎಂದೇ, ಶಿಶುಗಳು ಎಂದೇ. ಲಲಲಲಲಾಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಧನ್ಯವಾದಗಳು. ಲೇಖನ, ಪಿಂಕಿ ತುಂಬ ಇಂಪಾಗಿ ಹಾಡಿದ್ರಿ. ನನಗಂತೂ ಖುಷಿ ಆಯಿತು. ಫೈನಲ್ ಸ್ಟೇಜ್ ಗ್ರ್ಯಾಂಡ್ ಫಿನಾಲೆ. ಸೊ ಇಲ್ಲಿ ಹಾಡಿದ್ರಿ, ಮೊದಲನೇ ಕಂಟೆಸ್ಟೆಂಟ್ ಆಗಿ ಕೂಡ ಹಾಡಿದ್ರಿ. ಸೊ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಅನಿಸ್ತು ಅಂತ ಇದ್ದಂಗೂ ಇತ್ತು, ಇರದೇ ಇದ್ದಂಗೂ ಇತ್ತು. ಓಕೆ, ತುಂಬ ಸೇಫ್ ಆನ್ಸರ್ ಆಯಿತು ಅಂತ ಅನಿಸ್ತು ಇದು. ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಹಾಡಿದ್ರಿ.
ನನಗೂ ತುಂಬ ಇಷ್ಟ ಆಯಿತು. ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದ್ದೀರಾ, ಪಿಂಕ್ ಡ್ರೆಸ್ಸಲ್ಲಿ ಪಿಂಕಿ. ಓಕೆ, ನಮ್ಗೆ ಇಷ್ಟ ಆದಂಗೆ ಜಡ್ಜಸ್ಗೂ ಇಷ್ಟ ಆಯ್ತಾ ಅಂತ ಜಡ್ಜಸ್ನ ಕೇಳ್ಬಿಡೋಣ ಅಲ್ವಾ? ಓಕೆ ಮ್ಯಾಮ್, ಹೇಗನ್ನಿಸ್ತು ನಮ್ಮ ಪಿಂಕಿ ಅವರ ಪರ್ಫಾರ್ಮೆನ್ಸು? ಲೇಖನ ಎಸ್ ಮ್ಯಾಮ್. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸಂಗತಿಗಳೆಲ್ಲ ತುಂಬ ಚೆನ್ನಾಗಿತ್ತು, ಟೈಮಿಂಗ್ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸರ್? ತುಂಬ ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ತುಂಬ ಅಭ್ಯಾಸನೂ ಮಾಡಬೇಕಾಗ್ತದೆ ಇದು ಮುಗಿದ ನಂತರ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಡ್ಜಸ್. ಓಕೆ, ನೀನು ಕೇಳ್ಕೊಂಡೆ ಅಲ್ವಾ ಎಲ್ಲ ಜಡ್ಜಸ್ ಏನು ಹೇಳಿದ್ರು ಅಂತ? ಓಕೆ, ಅದನ್ನು ಅಳ್ವಡಿಸ್ಕೊ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಲೇಖನ. ನೆಕ್ಸ್ಟ್ ಏನಾಗುತ್ತೆ ಅಂತ ಕಾದ್ ನೋಡೋಣ. ನಂಗೊಂದು ಕ್ವೆಶ್ಚನ್ ಇದೆ. ಹೇಳು ಪವಿತ್ರ. ನೀನು ರಿಸಲ್ಟ್ಗೋಸ್ಕರ ಎಷ್ಟು ಕಾಯ್ತಾ ಇದೆಯಾ? ಒಂಥರ ತುಂಬಾ ಕಾಯ್ತಾ ಇದ್ದೀನಿ. ಎದೆ ಎಲ್ಲ ಢವಢವ ಅಂತ ಅಂತಿದ್ಯಾ, ಅಥವಾ ಫುಲ್ ಕಾಮಾಗಿ ಇವಾಗ ನೀನು ಹೆಂಗೆ ಮಾತಾಡ್ತಿದ್ಯಾ ಹಾಗೇನೆ ಲೇಖನ ಥರನೇ ಇದೆಯಾ? ನ್ಯೂಟ್ರಲ್ ಆಗಿದ್ದೀನಿ. ಹೊಟ್ಟೆ ಒಳಗೆ ಚಿಟ್ಟೆ ಏನು ಬಿಟ್ಟಂಗೆ ಆಗ್ತಿಲ್ವಾ? ಒಂದು ಸ್ವಲ್ಪ ಆಗ್ತಿದೆ. ಸ್ವಲ್ಪ, ಓಕೆ, ಸ್ವಲ್ಪ. ತಿಂಡಿ ಮಾಡ್ಕೊ ಬಂದೆ ತಾನೇ, ಜೋರಾಗಿ ಮಾತಾಡು. ಓಕೆ, ಇವಾಗ ಜೋರಾಗಿ ಮಾತಾಡೋ ಸಮಯ ಅಲ್ಲ, ರೆಸ್ಟ್ ಮಾಡಿ ರಿಸಲ್ಟ್ಗೋಸ್ಕರ ಕಾಯೋ ಸಮಯ. ಹಾಡಂತೂ ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೇಖನ. ಥ್ಯಾಂಕ್ ಯು. ಸಹ ಪ್ರಾಯೋಜಕರು ಶ್ರೀ ಮದನ್ ಸಿಂಗ್, ಮಾಲೀಕರು ರಾಜ್ಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ. ಡಾಕ್ಟರ್ ಎಸ್ ನಾರಾಯಣ್, ಮಾಲೀಕರು ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್ ಮಂಡ್ಯ. ಶ್ರೀ ಎಸ್ ಕೆ ಸುರೇಶ್, ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ ಎಸ್, ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ಹಾಗೂ ಶ್ರೀ ರಜತ್ AR, ಮಾಲೀಕರು RRR ಗ್ರೂಪ್ಸ್, ಅರ್ಕೆರೆ, ಶ್ರೀರಂಗಪಟ್ಟಣ ತಾಲೂಕು. ಯಶು, ಎಸ್, ಸೆಮಿಫೈನಲ್ಸ್ ಅಲ್ಲಿ ನಮ್ಮ ಸ್ಟೇಜ್ನ ಬಿಲ್ಡಪ್ ತಗೊಂಡು ಧೂಳೆಪ್ಸಿರೋರು ಯಾರು ನೆನ್ಪಿದ್ಯಾ? ಓ ಹೇಳು. ಯಶ್ವಂತ್ ತಾನೇ? ಓಕೆ, ಕಂಡಿಡ್ಬಿಟ್ಟೆ. Yes. ಫೈನ್. ಬಟ್ ಅವ್ರು ಇವತ್ತೇನ್ ಮಾಡ್ತಿದ್ದಾರೆ ಗೊತ್ತಾ ನಿಂಗೆ? ಏನ್ ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನೋಡಿದಾಗ ಸಕ್ಕಾದಾಗ ರೆಡಿ ಆಗಿ ಬಂದಿದ್ದ. ಓಕೆ, ರೆಡಿ ಆಗೋದಿರ್ಲಿ. ಹಾ, ಸೆಮಿಫೈನಲ್ಸ್ ಅಲ್ಲಿ ಧೂಳೆಪ್ಸಿದ್ರು. ಆದ್ರೆ ಇವತ್ತು ನಮ್ಮನ್ನೆಲ್ಲರೂ ತುಂಬಾ ಎಮೋಷನಲ್ ಆಗಿ ಅಟ್ಯಾಕ್ ಮಾಡಕ್ ಬರ್ತಿದ್ದಾರೆ. ಓಕೆ, ಲೆಟ್ಸ್ ವೆಲ್ಕಮ್ ಯಶವಂತ್. ಓಕೆ ಯಶ್ವಂತ್, ಏನು ಫುಲ್ ಡಲ್ ಆಗ್ಬಿಟ್ಟಿದ್ಯಾ ಇವತ್ತು? ಇವತ್ತು ಫೀಲ್ ಸಾಂಗ್ ಆಡ್ತಾ ಇದ್ದೀನಿ ಅಕ್ಕ. ಓ, ಫೀಲಿಂಗ್ ಸಾಂಗ್ ಆಡ್ತಿರೋದಕ್ಕೆ ಫುಲ್ ಫೀಲಿಂಗ್ ಅಲ್ಲಿ ಇದೆಯಾ? ಓಕೆ, ಅವ್ನು ಇವಾಗ್ಲೇ ಫೀಲಿಂಗ್ ನ ಭರಿಸ್ಕೊಂಡು ಅನುಭವಿಸ್ತಾ ಇದ್ದಾನೆ. ಹಾ, ಫುಲ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದಾನೆ ಅವನು. ಫುಲ್ ಇನ್ವಾಲ್ವ್ ಆಗಿ ಹಾಡು ಹೇಳಕಂತ ಬಂದಿದ್ಯಾ? ಆದ್ರೆ ಯಶವಂತ್, ನೀನು ಅನುಭವಿಸೋದಕ್ಕಿಂತ ಜಾಸ್ತಿ ಫೈನಲ್ಸ್ ಅಲ್ಲಿ ನಾನು ಮಾಡ್ಲೇಬೇಕು ಅನ್ನೋ ಕಾನ್ಫಿಡೆನ್ಸ್ ಅಲ್ಲೂ ಬಂದಿದ್ಯಾ ಅಂತ ಅನಿಸ್ತಿದೆ. ಹೌದಾ? ಹೌದು. ಓಕೆ, ಸೊ ಎಮೋಷನಲ್ ಸಾಂಗ್ ಅಂತಾನು ಹೇಳ್ತಿದ್ಯಾ. ನಾವೆಲ್ಲರೂ ಇವತ್ತಿನ ಸ್ಟೇಜ್ನ ನೀನು ಯಾವ ಥರ ಕನ್ವರ್ಟ್ ಮಾಡ್ತೀಯ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಯಶ್ವಂತ್. ಥ್ಯಾಂಕ್ ಯು. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಹಿಮಾಲಯ ಭೂಗುಡಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವ ತರಲು, ಕೊನೆವರೆಗೂ ಹೋರಾಡುತ್ತಲೇ, ಕೊನೆವರೆಗೂ ಹೋರಾಡುತ್ತಲೇ, ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತಾ ಕಣ್ಮುಚ್ಚಿ ಅಮರರು ಆಗಿ. ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ. ಈ ದೇಶಕ್ಕಾಗಿ ಮಡಿದ
ಅಶ್ರುದರ್ಪಣ ನೀಡಿ ಜನರೇ ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆ ಇದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ಜಯ ಭಾರತ ಸೇನಾ ಜಯ ಭಾರತ ಸೇನಾ ಜಯ ಭಾರತ ಜಯ ಭಾರತ ಧನ್ಯವಾದಗಳು. ಓಹೋ ಮೇಕಪ್ ಹೋಗ್ಬಿಡುತ್ತೆ ಅಂತ ಬರೀ ಹಿಂಗೆ ಓಕೆ ಯಶವಂತ್ ಅವರೇ, ನೀವಂತೂ ಎಲ್ಲರನ್ನೂ ಅಳಿಸ್ಬಿಟ್ರಿ ಜಯ ಭಾರತ ಅಂತ ಹೇಳಿ. ಸಖತ್ ಖುಷಿ ಆಯಿತು, ತುಂಬ ಚೆನ್ನಾಗಿ ಆಡಿದ್ಯಾ. ಥ್ಯಾಂಕ್ ಯು. ನೀನು ನಮ್ಮ ಮೇಕಪ್ ಸೀಕ್ರೆಟ್ನೆಲ್ಲ ಆ ಥರ ಎಲ್ಲರ ಮುಂದೆ ಹೇಳಬಾರ್ದು. ಓಕೆ ಯಶವಂತ್ ಅವರೇ, ಅಕ್ಕ ಸೆಮಿಫೈನಲ್ಸಲ್ಲಿ ನೀವು ತುಂಬ ಜೋಶ್ ಆಗಿರೋ ಸಾಂಗ್ ಹಾಡಿ, ಹೌದು, ಫೈನಲ್ಸಲ್ಲಿ ಎಮೋಷ್ನಲ್ ಸಾಂಗ್ ಹಾಡಿದ್ದೀರಾ. ನಿಮಗೆ 2 ಶೇಡ್ಸಲ್ಲಿ ಕೂಡ ಹಾಡು ಹೇಳೋಕ್ಕಾಗುತ್ತೆ ಅಂತ ಇದರಲ್ಲಿ ಪ್ರೂವ್ ಮಾಡಿದ್ದೀರಾ. ಸೊ ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಥಿಂಕಿಂಗ್ ನೋಡಿ. ಇದೇ ಥರ ಖುಷಿ ಆಗಿದೆಯಾ ಜಡ್ಜಸ್ಗಳಿಗೆ? ನಿಮ್ಮ ಹಾಡು ಏನು ಅನ್ನಿಸ್ತು ಅಂತ ಕೇಳೋಣ ಸರ್. ಯಶವಂತ್, ಹಾಂ ಸರ್. ಒಳ್ಳೆ ಸಾಹಿತ್ಯವನ್ನು ಆಯ್ಕೊಂಡಿದೆ. ಥ್ಯಾಂಕ್ ಯು ಸರ್. ಈ ದೇಶವನ್ನು ಕಾಯ್ತಕ್ಕಂಥ, ಈ ರಾಷ್ಟ್ರವನ್ನು ಕಾಯ್ತಕ್ಕಂಥ, ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ವೀರ ಯೋಧರ ಬದುಕಿನ ಚಿತ್ರಣದ ವ್ಯವಸ್ಥೆ ಸಾಹಿತ್ಯವನ್ನು ನೀನು ಸಾದರಪಡಿಸಿದ್ಯಾ. ವರ್ಷಕ್ಕೊಂದ್ಸಲ ನಾವೆಲ್ಲರೂ ಕೂಡ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ನಾವು ವೀರ ಯೋಧರು ಮತ್ತು ದೇಶವನ್ನು ನಾವು ಆಯ್ಕೆ ಮಾಡಿಕೊಂಡು ನೆನೆಸ್ಕೊಳ್ತಕ್ಕಂಥದ್ದು. ಅಂಥದ್ರಲ್ಲಿ ಭಾಳ ಅದ್ಭುತವಾದಂಥ ಒಂದು ಕರುಣಾರಸದ ಸಾಹಿತ್ಯವನ್ನು ಸಾದರಪಡಿಸಿದ್ಯಾ. ಹೌದು ಸರ್. ಹ್ಯಾಟ್ಸ್ ಅಪ್, ಧನ್ಯವಾದ. ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಯಶವಂತ್, ಹಾಂ ಮ್ಯಾಮ್. ಹೇಗೆ ಆಡಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆ? ಕಾನ್ಫಿಡೆಂಟ್ ಇದೆಯಾ? ಹಾಂ ಮ್ಯಾಮ್, ಇದೆ. ನೀವು ಹಾಡಿದ್ರಲ್ಲಿ? ಹಾಂ ಮ್ಯಾಮ್, ಇದೆ. ಎಲ್ಲೋ ಒಂದು ಕಡೆ ನನಗೆ ಡಲ್ಲಾಗಿ ಆಡ್ತಾ ಇದ್ದೀರಾ ಅನ್ನಿಸ್ತು, ಮತ್ತು ಕಾನ್ಫಿಡೆಂಟಲ್ಲಿ ಆಡಲಿಲ್ಲ ಅನ್ನಿಸ್ತು. ಫೀಲಿಂಗ್ ಸಾಂಗ್ ಅಲ್ವಾ ಮ್ಯಾಮ್, ಹಂಗೆ ಆ ಫೀಲು ಜಾಸ್ತಿ ಗೊತ್ತಾಗಲಿಲ್ಲ ನಮಗೆ ನೀವು ಚೆನ್ನಾಗಿ ಹಾಡಿದ್ರಿ ಅಂತ. ಕಾನ್ಫಿಡೆನ್ಸೇ ಓವರ್ ಕಾನ್ಫಿಡೆನ್ಸ್ ಆಯಿತು ಅನ್ನೋ ಥರ ಏನಾದರೂ ಅನಿಸ್ತಿದ್ಯಾ? ಹಂಗೇನಿಲ್ಲ. ಸೊ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಯಶವಂತ್, ಜಡ್ಜಸ್ಸಿಂದ ಮಿಕ್ಸ್ಡ್ ಒಪಿನಿಯನ್ ಬಂದಿದೆ. ಹೌದು. ನಮಗೂ ಇವಾಗ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ಸೊ ಹಾಗೆ ಭಯನೂ ಇದೆ. ತೊಂದರೆ ಇಲ್ಲ, ರಿಸಲ್ಟ್ ನೋಡೋಣ. ನಿನ್ಗೇನು ಅನಿಸ್ತಿದೆ ಇವಾಗ? ಜಡ್ಜಸ್ ಕಮೆಂಟ್ಸ್ ಕೇಳಿದ್ಯಾ? ನೀನು ಹಾಡಿರೋದು ನಿನಗೆ ಗೊತ್ತು ಹೇಗಿದೆ ಅಂತ. ಸೊ ನಿನ್ಗೇನು ಅನಿಸ್ತಿದೆ ಇವಾಗ? ನೋಡೋಣ ಹೇಗಾಗುತ್ತೆ ಅಂತ. ಫೈನಲ್ ಆಡಿದ್ದೀನಿ, ಖುಷಿಯಾಗಿದೆ. ಓಕೆ, ಭಯ ಆಗ್ತಿಲ್ವಾ ನಿಂಗೆ? ಆ ಥರ ಏನಿಲ್ಲ. ಎಸ್ ಯಶವಂತ್, ನಿಮ್ಮ ಸ್ಪೋರ್ಟಿವ್ನೆಸ್ ನಂಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು. ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಾ. ಸೋಲು ಗೆಲುವು ಜಡ್ಜಸ್ಗೆ ಬಿಟ್ಟಿದ್ದು. ಹೌದು ಅಕ್ಕ. ಸೊ thank you so much. Finger cross. Yes. Thank you so much. Thank you. And all the best. Thank you. ಯಶವಂತ್. ಸೊ ಇವಾಗ ನಮ್ಮ ಮುಂದಿನ ಸ್ಪರ್ಧಿ ಯಾರಪ್ಪ ಅಂದ್ರೆ ನಮ್ಮ ಕೃಪಾ ರಚನಾ ಅವರು. ಅವ್ರಿಗೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಓಕೆ, ಕೃಪಾ ರಚನಾ ಅವರೇ, ಏನ್ ಅನಿಸ್ತಿದೆ ಈ ಕ್ಷಣ ನಿಮ್ಗೆ? ಗ್ರ್ಯಾಂಡ್ ಫಿನಾಲೆಯಲ್ಲಿ ನೀವು ಆಡ್ತಿದ್ದೀರಾ, ಸೊ ಏನ್ ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ, ಸ್ವಲ್ಪ ಭಯ ಕೂಡ ಇದೆ. ಸೆಮಿಫಿನಾಲೆಯಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರಿ. ಇವಾಗ ಯಾವ ಹಾಡನ್ನ ಹಾಡ್ಬೇಕಂತ ಬಂದಿದ್ದೀರಾ? ಜನನಿ ಜನ್ಮಭೂಮಿ ಭಾರತ್ ಕಿ ಕರ್ಮಭೂಮಿ ಅಂತ. ಓಕೆ, ತುಂಬಾ ಒಳ್ಳೆ ಸಾಂಗ್ನ ಚೂಸ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಕೃಪಾ ರಚನಾ ಅವರೇ, ನಿಮಗೆ ತುಂಬಾ ಚೆನ್ನಾಗಿ ಆಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಕೃಪಾ ರಚನಾ. ಥ್ಯಾಂಕ್ ಯು. ಜನನಿ ಜನ್ಮಭೂಮಿ ಭಾರತ್ ಕಿ ಕರ್ಮಭೂಮಿ
दिनों से कर ले भारत माँ की आराधना, स्वरों से अर्चना। जननी जन्मभूमि भारत की कर्मभूमि, शांति की पुण्य भूमि, सादर प्रणाम जननी। वंदे मातरम वंदे मातरम वंदे मातरम वंदे मातरम, जननी जन्मभूमि भारत की कर्मभूमि, भारत की कर्मभूमि, भारत की कर्मभूमि। ಧನ್ಯವಾದಗಳು. ಕೃಪಾ ರಚನಾ ಅವರೇ, ಹಾಡು ಹೇಗಿತ್ತು ಅನ್ನೋದಕ್ಕಿಂತ ಮುಂಚೆ ನೀವಿವತ್ತು ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆ ತುಂಬ ಸೂಪರಾಗಿ ಹಾಡಿದ್ರಿ ಕೂಡ. ತುಂಬ ಚೆನ್ನಾಗಿತ್ತು, ನಮ್ಗೆಲ್ಲರಿಗೂ ತುಂಬ ಖುಷಿ ಆಯಿತು ನಿಮ್ಮ ಹಾಗೆ ಹಾಗೆ. ನನಗೆ ಹಾಡು ಕೇಳಿಸ್ತಾ ಇದ್ದು ತುಂಬ ಟಫ್ ಸಾಂಗ್ ಅಂತ ಅನಿಸ್ತಿತ್ತು. ಎಸ್ ಎಸ್ ಹೌದು, ನನಗೂ ಸೇಮ್ ಫೀಲಿಂಗ್. ಸೊ ತಡ ಮಾಡ್ದೇನೆ ನಾವು ಜಾಸ್ತಿ ಸ್ಟೇಜ್ ತಗೊಳ್ಳಲ್ಲ, ನಿಮಗೆ ಜಡ್ಜಸ್ ಕಮೆಂಟ್ಸ್ ಏನು ಅಂತ ಕೇಳಿಸ್ಬಿಡ್ತೀವಿ. ನೀವು ಟೆನ್ಷನ್ ಅಂತೂ ಮಾಡ್ಕೊಂಡು ನೋಡಬೇಡಿ ನಮ್ಮನ್ನು. ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ ಅವಳಂತೂ. ಓಕೆ, ಸರ್ವಮಂಗಳ ಮ್ಯಾಮ್, ನಮ್ಮ ಕೃಪಾ ರಚನಾ ಅವರ ಸಾಂಗ್ ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು, ಒಳ್ಳೆ ಹಾಡು, ಜೊತೆಗೆ ಸ್ವರಗಳೆಲ್ಲ ತುಂಬ ನೀಟಾಗಿ ಹಾಡಿದ್ರಿ. ಆಯಾ ಸ್ಥಾನದಲ್ಲಿ ಕರೆಕ್ಟಾಗಿ ಹಾಡಿದ್ದೀರಾ. Thank you, ma'am. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಸೊ ನೋಡೋಣ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಚಂದ್ರು ಸರ್. ಕೃಪಾ ಅವರೇ, ನಮಸ್ತೆ ಸರ್. ಒಳ್ಳೆ ವಾಯ್ಸು, ಥ್ಯಾಂಕ್ ಯು ಸರ್. ರಿದಮ್ ಸೆನ್ಸು ಸಮಯ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮತ್ತು ಸ್ಫುಟವಾಗಿ ಹಾಡ್ತಾ ಇದ್ರಿ ನೀವು. ಎಲ್ಲೋ ಭಾವನೆಗಳು ಬಲವಂತವಾಗಿ ಹಾಡ್ದಂಗಿತ್ತು. ಏನಕ್ಕೆ ಆ ಥರ ಆಯಿತು? ಭಯ ಸರ್. ಭಯನಾ? ಏನಕ್ಕೆ ಭಯ? ಮಿಸ್ಟೇಕ್ ಮಾಡಿದ್ರೆ ಅಂತ. ಭಯ ಆದಾಗಲೇ ಮಿಸ್ಟೇಕ್ ಆಗ್ತದೆ. ಅದು ಭಯ ಆಗದೇ ಇದ್ದರೆ ಮಿಸ್ಟೇಕ್ ಆಗೋದಿಲ್ಲ, ಭಯ ಪಟ್ಟಾಗಲೇ ಮಿಸ್ಟೇಕ್ ಆಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಹಾಡಿದ್ದೀರಿ. ಆದರೂ ಆ ರೇಂಜನ್ನ, ಆ ಭಯ ಭೀತಿ ಅಂತ ಸಂದರ್ಭದಲ್ಲಿ ಕರೆಕ್ಷನ್ಸ್ ಮಾಡಿಕೊಂಡು ಅದನ್ನು ರೀಚ್ ಆಗಿದ್ದೀರಿ. ಥ್ಯಾಂಕ್ ಯು, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಜಡ್ಜಸ್. ಓಕೆ ಕೃಪಾ ಅವರೇ, ನೀವು ಭಯ ಪಡಬೇಡಿ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆದರೆ ಯಶು, ನಮ್ಮ ಇಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಭಯ ಅಂತೂ ಪಡ್ತಿದ್ರು, ಹೌದು. ಬಟ್ ಯಾರು ಒಪ್ಕೋತಿರ್ಲಿಲ್ಲ ಮಾತ್ರ. ಹೌದು. ಇವರು ನಿಜನೇ ಒಪ್ಕೊಂಡಿದ್ದಾರೆ. ಎಸ್ ಹೌದು, ಯಾರು ನಾವು ಮಾತಾಡ್ಸಿದಾಗ ಯಾರು ಕೂಡ ಭಯ ಅಂತ ಹೇಳಿರ್ಲಿಲ್ಲ. ಸೊ ಇವ್ರು ಒಪ್ಕೊಂತಿದ್ದಾರೆ ದಟ್ ನನ್ಗೆ ಭಯ ಆಗ್ತಿದೆ ಅಂತ. ಅದು ಸ್ಟೇಜ್ ಜಡ್ಜಸ್ ಕಮೆಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ನಿಮ್ಗೆ ಏನಾಗ್ಬೋದು ಅಂತ ಅನಿಸ್ತಿದೆ? ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಓಕೆ, ಫಸ್ಟ್ ಬರ್ತೀಯಾ ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಓಕೆ ಫಸ್ಟ್ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆಯಾ, ಸೆಕೆಂಡ್ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆಯಾ, ಥರ್ಡ್ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆಯಾ? ಕಾನ್ಫಿಡೆನ್ಸ್ ಇದೆ. ಫಸ್ಟ್ಗೆ ಇದೆಯಾ, ಫಸ್ಟೇ ಬರ್ತೀನಿ ಅಂತ? ಒಂದು ಕಾನ್ಫಿಡೆನ್ಸ್ ಇದೆ. ಅಪ್ ಟು ಓಕೆ, ಅವ್ರ ಎಕ್ಸ್ಪೆಕ್ಟೇಷನ್ ಸುಮ್ಮನೆ ನಾನು ಚೆನ್ನಾಗಿ ಹಾಡಿದ್ದೀನಿ ಅಷ್ಟೇ, ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ನಿರಾಸೆ ಆಗೋದು ಬೇಡ ಅಂತ ಅವರು ತುಂಬಾ ರಿಯಾಲಿಟಿ ಆಗಿ ಫ್ಯಾಕ್ಟ್ ಮಾತಾಡ್ತಾ ಇದ್ದಾರೆ. ಓಕೆ, ನಾವು ಅವ್ರನ್ನ ತಡ ಮಾಡ್ದೇನೆ ಕಳಿಸ್ಕೊಡೋಣ. ರಿಸಲ್ಟ್ಗೋಸ್ಕರ ನೀವು ಕಾಯಲೇಬೇಕು. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ನಾವಿಬ್ರು ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್. ಸಹ ಪ್ರಾಯೋಜಕರು ಶ್ರೀ ಮದನ್ ಸಿಂಗ್ ಮಾಲೀಕರು, ರಾಜ್ಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ. ಡಾಕ್ಟರ್ ಎಸ್ ನಾರಾಯಣ್ ಮಾಲೀಕರು, ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್ ಮಂಡ್ಯ. ಶ್ರೀ ಎಸ್ ಕೆ ಸುರೇಶ್ ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ ಎಸ್ ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ಓಕೆ, ಇವಾಗ ನಮ್ಮ ಮುಂದಿನ ಸ್ಪರ್ಧಿನ ವೇದಿಕೆ ಮೇಲೆ ಕರೆಯುವಂತ ಸಮಯ ಆಗಿದೆ. ಓಕೆ, ಅವ್ರು ಯಾರಪ್ಪ ಅಂತಂದ್ರೆ ನಮ್ಮ ಶರ್ಮಿಳಾ ಅವರು. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಶರ್ಮಿಳಾ. ಸೊ ಶರ್ಮಿಳಾ, ಇವತ್ತು ನೀನು ಪಿಂಕ್ ಆ್ಯಂಡ್ ಸಿಮೆಂಟ್ ಕಲರ್ ಡ್ರೆಸ್ ಹಾಕೊಂಡು ತುಂಬ ಮಿಂಚ್ತಿದ್ಯಾ. ಗೊತ್ತು. ನಿನಗೆ ಗೊತ್ತಾ ನೀನು ತುಂಬ ಚೆನ್ನಾಗಿ ಕಾಣಿಸಿದ್ಯಾ ಅಂತ? ನಾನು ಚೆನ್ನಾಗಿ ಕಾಣಿಸ್ತಿ ಅಂತ ಗೊತ್ತಿಲ್ಲ, ಪಿಂಕ್ ಸಿಮೆಂಟ್ ಕಲರ್ ಅಂತ ಗೊತ್ತು. ಓಕೆ, ಬಟ್ ಇವಾಗ ನಿನ್ಗೊಂದು ಹೆಸರು ಕೊಡೋಣವಾ? ನೀನು ಇಷ್ಟೆಲ್ಲ ನನಗೆ ಚೋಕ್ ಕೊಟ್ಕೊಂಡು ನನಗೆ ಮಾತಾಡ್ತೀಯಲ್ವಾ? ಸೊ ಸೆಮಿಫೈನಲ್ಸ್ ಅಲ್ಲೂ ನೀನು ಟಾನ್ ಕೊಟ್ಟಿದ್ಲು, ತುಂಬಾನೇ ಟಾಂಗ್ ಎಳಿತಾಳೆ. ಸೊ ಹಾಗಾಗಿ ನಾನು ನಿನ್ಗೊಂದು ಹೆಸರು ಕೊಡೋಣ ಅಂತ ಇದ್ದೀನಿ. ನೀನು ಓಕೆ ಅಂದರೆ ನಾನು ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಓಕೆ ಕೊಡಿ. ಓಕೆ, ನಾನು ಇವಾಗ ಶರ್ಮಿಳಾ ಅವ್ರಿಗೆ ಚಿನ್ಕುರುಳಿ ಅಂತ ಹೆಸರು ಕೊಡೋಣ ಅಂತಿದ್ದೀನಿ. ವಾವ್, ಚಿನ್ಕುರುಳಿ ತುಂಬಾ ಚೆನ್ನಾಗಿದೆ ಅಲ್ವಾ? ಪ್ರತಿ ಸತಿ ಬಂದಾಗ್ಲೂ ನನಗೆ ಟಾಂಟ್ ಹೊಡ್ಕೊಂಡು ನನ್ನ ಕಾಲೇ ಎಳಿತ್ಯಾ, ಇನ್ ಚಿನ್ಕುರುಳಿ ಅನ್ಕೊಂಡು ನಾನು ನಿನ್ನ ಕಾಲು ಎಳಿತೀನಿ, ನೋಡ್ಕೊ. ಓಕೆ, ಇವಾಗ ನೀನು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ಯಾ ಹಾಡು ಹೇಳ್ಬೇಕಂತ?
ಹಾಡು ಹೇಳ್ಬೇಕಂತ ಚೆನ್ನಾಗಿ ಹಾಡು ಹೇಳಬೇಕು ಅಂತ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಭಯ ಆಗ್ತಿಲ್ವಾ ನಿನಗೆ? ಹಾಡು ಇಲ್ಲಿ ನಿಂತ್ಕೊಂಡು ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಂತ್ಕೊಂಡು ಹಾಡು ಹೇಳ್ತಿದ್ದೀನಿ ಅಂತ ನಿಂಗೆ ಭಯ ಆಗ್ತಿಲ್ವಾ? ಭಯನೇ ಇಲ್ವಾ ನಿನಗೆ? ಓಕೆ, ನೀನು ಇವತ್ತು ಯಾವ ಸಾಂಗ್ ಹಾಡ್ತಿದ್ಯಾ? ನಾನಿವತ್ತು ವೀರಧೀರರಾಳಿದ ಭವ್ಯ ಭಾರತ. ಓಕೆ, ವೀರ ಧೀರ ಶೂರ ಎಲ್ಲರನ್ನೂ ಕರೀತಾ ಇದ್ದಾರೆ ಮೇಡಮ್ ಅವರು. ಓಕೆ, ಆಲ್ ದ ಬೆಸ್ಟ್. ಸ್ಟೇಜ್ ನಿಂದೇನೆ, ಚೆನ್ನಾಗಿ ಹಾಡು ಹೇಳು. ಥ್ಯಾಂಕ್ಸ್ ಅಕ್ಕ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಉತ್ತರದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲಗಾವಲು. ಉತ್ತರದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲಗಾವಲು. ವೈರಿ ಪಡೆಗಳ ಹಿಂದೆ ಹಟ್ಟುವ, ವೈರಿ ಪಡೆಗಳ ಹಿಂದೆ ಹಟ್ಟುವ, ವಿಜಯ ಪದ್ಧತಿ ಅಡಿಯಲಿಟ್ಟು ಕಲಿಗಳಾಗುವ, ವಿಜಯ ಪದ್ಧತಿ ಅಡಿಯಲಿಟ್ಟು ಕಲಿಗಳಾಗುವ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲುವಿನಾಗರ, ಕಲೆಯು ಸಾವಿರ ಚೆಲುವಿನಾಗರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. बोलो भारत माता की जय. ಬೋಲೋ ಭಾರತ್ ಮಾತಾ ಕಿ ಜೈ. ಶರ್ಮಿಳಾ, ಲಾಸ್ಟ್ ಅಲ್ಲಿ ಏನೋ ಜೈಕಾರ ಹಾಕ್ದಂಗಿತ್ತು, ಏನ್ ಹೇಳು? बोलो भारत माता की ಜೈ. ಓಕೆ, ನೀನು ತುಂಬಾ ಸಕ್ಕತ್ತಾಗಿ ಆಡಿದ್ಯಾ. ನಾನಂತೂ ನೀನ್ ಫ್ಯಾನ್ ಆಗ್ಬಿಟ್ಟೆ ಆಕ್ಚುಲಿ. ವಾವ್, ನಮ್ಮ ಚಿನ್ಕುರಳಿಗೆ ಇವಾಗ ಹೊಸ ಫ್ಯಾನ್ ಸಿಕ್ಕಿದ್ದಾರೆ. ಹಾಗೂ ನೀನು ಸಿಂಗಿಂಗ್ನ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಅದನ್ನು ಅನುಭವಿಸ್ಕೊಂಡು ಹಾಡಿದೆ.
ಯಶು, ಎಸ್, ನಮ್ಮ ಸೂಪರ್ ಜೂನಿಯರ್ ಹಾಗೂ ನಮ್ಮ ಮುಂದಿನ ಸಿಂಗಿಂಗ್ ಮೇಡಮ್ ಅವರು ಹೆಂಗ್ ಹಾಡಿದ್ರು ಅಂತ. ಹಾ, ನಾನು ಅದನ್ನೇ ಹೇಳಕ್ಕಂತ ಬಂದೆ. ಅದು ಸಖತ್ತಾಗಿ ಆಡಿದ್ರು. ನಾನು ಸೀರಿಯಸ್ ಆಗಿ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಆ ಆಕ್ಟಿಂಗ್ ಜೊತೆ ನೀನು ಹಾಡು ಹೇಳ್ದೆಯಲ್ಲ, ಯಾರು ಹೇಳ್ಕೊಟ್ಟಿದ್ದ ಅದೆಲ್ಲ ನಿನ್ಗೆ? ನಾನು ಸಂಗೀತ ಕ್ಲಾಸ್ಗೆ ಹೋಗ್ತಿದ್ದೀನಿ. ಅಲ್ಲೇ ಹೇಳ್ಕೊಟ್ರಾ? ನೀನು ಸಂಗೀತ ಟೀಚರೇ ಹೇಳ್ಕೊಟ್ರಾ ನಿಂಗೆ ಆಕ್ಟ್ ಮಾಡೋದೆಲ್ಲ? ಆಕ್ಟ್ ಮಾಡೋದೇನು ಹೇಳ್ಕೊಡಲ್ಲ, ಅವರು ಸಾಂಗ್ ಹೇಳ್ಕೊಟ್ರೆ. ಸಾಂಗ್ ಹೇಳುವ ರೀತಿನೇ ಹಾಗೆ. ನಮ್ಮ ರಮಾಬಾಯಿ ಮೇಡಮ್ ಅವರು ಸಾಂಗ್ ಹೇಳ್ಬೇಕಾದ್ರೆ ಅದನ್ನ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೇಳ್ತಾರೆ ಅಂದ್ರೆ ನಾವು ಅದನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ. ಸೊ ಅದು ನಮ್ಮ ಚಿನ್ಕುರುಳಿ ಮೇಡಮ್ ಅವ್ರಿಗೂ ಬಂದಿದೆ. ಅವಾಗ ಅದ್ ಬೇರೆ ಹಿಂಗೆ ಎಲ್ಲ ಮಾಡ್ತಿದ್ದೆ. ಅದ್ ಏನಂತ ನನ್ಗೆ ಗೊತ್ತಾಗ್ಲಿಲ್ಲ. ಸಾಂಗ್ದು ಅರ್ಥನ ಕೈ ಆಕ್ಷನ್ ಮೂಲಕ ತಿಳಿಸ್ತಾರೆ. ಓಕೆ, ಫುಲ್ ಡೀಟೇಲ್ ಆಗಿ ಹಾಡಿದಾಳೆ ಅಂತಾನು ನನ್ಗೆ ಅನಿಸಿದೆ. ಹಾಡ್ ಬಗ್ಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನೋ ಚೆನ್ನಾಗಿ ಹಾಡಿದಾಳೆ ಅಂತ ನನಗೆ ಅನಿಸ್ತಿದೆ. ಬಟ್ ಆದ್ರೂ ನಾವು ಏನೋ ಕಮೆಂಟ್ ಮಾಡ್ದೇನೆ ಜಡ್ಜಸ್ ಹೇಳೋಣ. ಚಂದ್ರು ಸರ್. ಶರ್ಮಿಳಾ. ಎಸ್ ಸರ್. ಗುರುಗಳು ಯಾರಂತ ಹೇಳಿದ್ದೆ, ಮತ್ತೆ ಇನ್ನೊಂದ್ಸಲ ಹೇಳು. ರಮಾಬಾಯಿ ಮೇಡಮ್. ಸೊ ನೀವು ಎಲ್ಲ ಸಾಹಿತ್ಯವನ್ನು ನಿಮಗೆ ಕರಗತ ಮಾಡಿ ಪರಕಾಯ ಪ್ರವೇಶ ಮಾಡಿ ಭಾಳ ಫ್ಲೂಯೆಂಟಾಗಿ ನೀನು ಹಾಡನ್ನ ಸಾದರಪಡಿಸ್ತೆ. ವೀರಧೀರರಾಡಿದ ಭವ್ಯ ಭಾರತ ಎಲ್ಲ ಎಂತೆಂಥ ಸಂತತಿಯಲ್ಲಿ ಇದೆ ಅಂತ ಸಾಹಿತ್ಯವನ್ನು ಹೇಳಿದೆ. ತುಂಬ ಚೆನ್ನಾಗಿತ್ತು. ಲವಲವಿಕೆಯಾಗೂ ಹಾಡಿದೆಯಾ, ನಿನ್ನ ಕಾಸ್ಟ್ಯೂಮು ಕೂಡ ಹಾಗೆ ಇದೆ. ಆಮೇಲೆ ಏನು ಕ್ವಶನ್ ಕೇಳಿದ್ರು ಕೂಡ ಭಾಳ ಪಟ 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 ಅಂತ ಅಲ್ಲೇ ಆ ಸ್ಪಾಟಲ್ಲೇ ನೀನು ಅವ್ರಿಗೆ ಅಲ್ಲೇ ಅಲ್ಲೇ ಬಹುಮಾನ ಅಲ್ಲೇ ಡೆಲಿವರಿ ಮಾಡ್ಬಿಡ್ತದೆ. ಭಾಳ ತುಂಬ ಡೈಲಾಗ್ ಡೆಲಿವರಿ ಅಲ್ಲೇ ಆಗ್ಬಿಡ್ತದೆ. ತುಂಬ ಚೆನ್ನಾಗಿ ಹೇಳಿದ್ಯಾ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರು ಸರ್. ಸರ್ವಮಂಗಳ ಮ್ಯಾಮ್. ಏನು ಹೇಳಿ, ಹಾಡು, ಶ್ರುತಿ, ಲಯ ಎಲ್ಲವೂ ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಸೊ ನೀನು ಆಡಿ ಸ್ಟೈಲ್ ಚೆನ್ನಾಗಿತ್ತು. ನೀನು ಬೆರಳಲ್ಲಿ ನುಡಿಸಿದ ರಂಗೋಲಿ ಚೆನ್ನಾಗಿತ್ತು. ಇನ್ನೇನು ಹೇಳಿ, ತುಂಬ ಚೆನ್ನಾಗಿ ಆಡಿದೆ ಪುಟ್ಟ. ಥ್ಯಾಂಕ್ಸ್ ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ನಿಂಗೆ ಇವಾಗ ಇನ್ನೊಂದು ಹೊಸ ವಿದ್ಯೆ ಬಂದಿದೆ, ರಂಗೋಲಿ. ಎಸ್, ಕೈಯಲ್ಲೇ ರಂಗೋಲಿ ಬಿಡಿಸ್ಬಿಡ್ತಾಳೆ ಅಂತ. ರಿಯಲಿ ರಂಗೋಲಿ ಡ್ರಾ ಮಾಡ್ತೇನೆ. ಹೌದಾ? ನಿಂಗೆ ಡ್ರಾಯಿಂಗ್ ಬರುತ್ತಾ? ಎಷ್ಟು ಜನ ಡ್ರಾ ಮಾಡ್ತೀಯಾ? ನಾನು ಡ್ರಾ ಮಾಡ್ತೀಯಾ ಪ್ಲೀಸಾ? ನಾನು ಡ್ರಾ ಮಾಡಿಕೊಡು. ನಿಮ್ಮನ್ನ ಡ್ರಾ ಮಾಡಕ್ಕೆ ಅವಳು ಹೇಳಿದ್ದು ರಂಗೋಲಿ ಚೆನ್ನಾಗಿ ಬಿಡಿಸ್ತೀನಿ ಅಂತ. ಇಲ್ಲ, ಅವಳು ಡ್ರಾಯಿಂಗ್ ಬರುತ್ತೆ ಅಲ್ವಪ್ಪ? ಡ್ರಾಯಿಂಗು ಬರುತ್ತೆ, ರಂಗೋಲಿನೂ ಬರುತ್ತೆ. ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸು ಬರುತ್ತೆ, ಆ್ಯಂಕರಿಂಗು ಬರುತ್ತೆ. ತಗೊಳ್ದೆ ನೀನ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಎಲ್ಲಾನು ಮಾಡು, ಆಂಕರಿಂಗ್ ಮಾತ್ರ ಬರಬೇಡ, ನಮಗ್ ಕತ್ರಿ ಬೀಳುತ್ತೆ ಆಮೇಲೆ. ಹೌದು. ಸರಿ ಪುಟ, ಆಯ್ತು. ನಮ್ಮ ಶರ್ಮಿಳಾ ಅವರು ಬರೀ ಹಾಡ್ ಮಾತ್ರ ಅಲ್ಲ, ಶೀಸ್ ಎನ್ ಆಲ್ ರೌಂಡರ್, ಮಲ್ಟಿ ಟ್ಯಾಲೆಂಟೆಡ್ ಕೂಡ. ಎಸ್. ಶರ್ಮಿಳಾ, ನೀನ್ ಹಾಡು ಹೇಳ್ಬೇಕಾದ್ರೆ ಸುಮಾರು ಜನದ ಹೆಸರುಗಳನ್ನ ಹೇಳಿದೆ. ಸುಮಾರಾಗಿ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ದೇಶಕ್ಕೆ ತುಂಬಾನೇ ಒಳ್ಳೇದು ಮಾಡಿದವ್ರನ್ನ ಹೇಳಿದೆ. ಅವರೆಲ್ಲರೂ ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ, ಆದರೆ ಹಾಡಿನ ಮೂಲಕ ಅವರು ದೇಶಕ್ಕೆ ಏನೇನು ಮಾಡಿದ್ರು, ನಮ್ಮ ಭಾರತದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅನ್ನೋ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೆ ಆನ್ಸರ್ ಹೇಳಿದ್ಯಾ. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದಕ್ಕೆ ಏನು ಬೇಜಾರಿಲ್ಲ. ಎಸ್, ಹೌದು. ನಿನ್ಗೆ ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನೀನೇ ಕಲ್ತ್ಕೊಂಡ್ಯಾ? ಸೈಲೆಂಟ್ ಆಗಿದ್ರೆ ನಾವು ಯಾವಾಗಲೂ ಸೈಲೆಂಟ್ ಆಗಿ ಅದೇ ಥರ ಫಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಸೈಲೆಂಟ್ ಜೊತೆ ಸೈಲೆಂಟ್ ಇರಬೇಕು, ವೈಲೆಂಟ್ ಜೊತೆ ವೈಲೆಂಟ್ ಇರಬೇಕು. ಓಕೆ, ನಾವು ಶರ್ಮಿಳಾ ಅವ್ರನ್ನ ಇನ್ನೂ ಮಾತಾಡ್ತಾ ಇದ್ರೆ ತುಂಬಾನೇ ವಿಚಾರಗಳನ್ನ ನಾವು ಕಲಿಬಹುದು, ನೀವು ಕಲಿಬಹುದು ಅಂತ ಅನಿಸ್ತಾ ಇದೆ. ತುಂಬಾ ಮುದ್ದಾದ ಹುಡುಗಿ ಶರ್ಮಿಳಾ. ಎಲ್ಲ ಕೇಳಿದ್ವಿ ಸರಿ, ಆದ್ರೆ ನಾವು ರಿಸಲ್ಟ್ ಬಗ್ಗೆನೇ ಮಾತಾಡಲಿಲ್ಲ. ಹೌದು. ನಿನ್ಗೆ ಏನಿದೆ ಇವಾಗ? ಜಡ್ಜಸ್ ಎಲ್ಲ ತುಂಬಾ ಚೆನ್ನಾಗಿ ಕಮೆಂಟ್ ಕೊಟ್ಟಿದಾರಲ್ವಾ? ಸೊ ಇವಾಗ ನಿಮ್ಗೆ ಮನಸ್ಸೊಳಗಡೆ ಅನ್ಸ್ಬೋದು, ಓ ಮೇ ಬಿ ನಾನೇ ವಿನ್ನರ್ ಆಗ್ಬೋದಲ್ವಾ ಈ ರೇಂಜಲ್ಲಿ ಹಾಡಿದ್ಮೇಲೆ ಅಂತ. ಆ ಥರ ಅನ್ನೋಕ್ಕಾಗಲ್ಲ. ಮತ್ತೆ ಇನ್ಯಾವ ಥರ? ಯಾಕಂದ್ರೆ ಇಲ್ಲೆಲ್ಲರೂ ದೊಡ್ಡವರಿದ್ದಾರೆ, ಅವ್ರ ಮಧ್ಯೆ ನಾನೇ ಚಿಕ್ಕವಳು. ನಾನು ಈಗ ಇಷ್ಟ ಆಡಿದ್ದೀನಿ ಅಂದರೆ ದೊಡ್ಡವರು ನನಗಿಂತ ಚೆನ್ನಾಗಿ ಕಲ್ತವ್ರು, ಇನ್ನೂ ಎಫರ್ಟ್ ಹಾಕಿ ಅವ್ರು ಇನ್ನೂ ಆಡಿರ್ತಾರೆ. ಅವಾಗ ನಮಗೆ ಪ್ರೈಸ್ ಬರೋದು ಡೌಟು. ಓಕೆ, ನಿನ್ನ ಕಾನ್ಫಿಡೆನ್ಸ್ ಇದೆಯಲ್ಲ ನನಗೆ ಇಷ್ಟ ಆಯ್ತು. ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಇಟ್ಕೋಬಾರ್ದು ಅಂತ ನೀನು ಇಂಡೈರೆಕ್ಟ್ ಆಗಿ ಎಲ್ರಿಗೂ ಹೇಳ್ಕೊಡ್ತಾ ಇದೆಯಾ. ಪಾರ್ಟಿಸಿಪೇಷನ್ ಇಸ್ ಆಲ್ವೇಸ್ ಪ್ರಿಯಾರಿಟಿ, ಆಯ್ತಾ? ಅದು ನಿನಗೆ ಗೊತ್ತಿದೆ, ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನಾನೇ ಹೇಳ್ತಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ಫೈನ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಶರ್ಮಿಳಾ. ಮುಂದೆ ಏನಾಗುತ್ತೆ ಅಂತ ಫುಲ್ ಫಿಂಗರ್ ಕ್ರಾಸ್ ಇಟ್ಕೊಂಡು ಕಾಯ್ತಾ ಇರು, ನೋಡೋಣ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಸಹ ಪ್ರಾಯೋಜಕರು ಶ್ರೀ ಮದನ್ ಸಿಂಗ್, ಮಾಲೀಕರು ರಾಜಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ.
ಡಾಕ್ಟರ್ ಎಸ್ ನಾರಾಯಣ್ ಮಾಲೀಕರು, ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್, ಮಂಡ್ಯ. ಶ್ರೀ ಎಸ್ ಕೆ ಸುರೇಶ್ ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ ಎಸ್ ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ಯಶು, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಇದಾರಲ್ಲ, ಅವರು ಕೂಡ ಸೆಮಿಫೈನಲ್ಸ್ ಅಲ್ಲಿ ತುಂಬಾ ಬಿಲ್ಡಪ್ ತಗೊಂಡು ಬಂದಿದ್ರು. ಅವರೇ ನಮ್ಮ ದಿಶಾ ಎಸ್ ಜೈನ್ ಅವರು. ಹೌದು, ಸೆಮಿಫೈನಲ್ಸ್ ಅಲ್ಲಿ ಅವರು ನಮ್ಗೆಲ್ರಿಗೂ ತುಂಬಾ ಇನ್ಸ್ಪಿರೇಷನಲ್ ಆಗುವಂತ ಸಾಂಗ್ ಅನ್ನ ಹಾಡಿದ್ರು. ಅವರು ಈ ಸತಿ ಯಾವ ತರ ಸಾಂಗ್ ಹಾಡ್ತಾರೆ ಅಂತ ನಾನಂತೂ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸೊ ತಡ ಮಾಡದೆ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ದಿಶಾ ಎಸ್ ಜೈನ್. ಓಕೆ, ದಿಶಾ ಅವರೇ, ಏನು ಫುಲ್ ಸ್ಯಾಫ್ರಾನ್ ಅಲ್ಲಿ ಆರೆಂಜ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ? ಇಂಡಿಪೆಂಡೆನ್ಸ್ ಡೇ ಅಲ್ವಾ? ಓಕೆ 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 ಏನು ಅನಿಸ್ತಿದೆ ಇವಾಗ ನಿಮಗೆ ಫೈನಲ್ಸ್ ಅಲ್ಲಿ ಹಾಡ್ತಿರೋದು? ಖುಷಿ ಆಗ್ತಿದೆ, ಜೊತೆಗೆ ಸ್ವಲ್ಪ ಭಯ ಇದೆ. ಓಕೆ ದಿಶಾ ಅವರೇ, ಲಾಸ್ಟ್ ಟೈಮ್ ನೀವು ತುಂಬ ಇನ್ಸ್ಪೈರ್ ಮಾಡಿದ್ರಿ ತುಂಬ ಜನಕ್ಕೆ, ಆ್ಯಂಡ್ ಫೈನಲ್ಸಲ್ಲಿ ಬಂದಿದ್ದೀರಾ. ನಿಮಗೆ ಕೋರಸ್ಗೆ ಕೂಡ ಯಶವಂತ್ ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ. ಸೊ ನನಗೆ ಇವಾಗ ಕ್ಯೂರಿಯಾಸಿಟಿ ಡಬಲ್ ಆಯಿತು. ಸೊ ನನಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಯಾವ ಸಾಂಗ್ ಹಾಡ್ತಿದ್ದೀರಾ? ಅವರು ಕೋರಸ್ ಯಾವ ಥರ ಕೊಡ್ತಾ ಇದ್ದಾರೆ? ಹೌದೌದು, ಯಾವ ಸಾಂಗ್ ಹಾಡ್ತಿದ್ದೀರಾ ನೀವು? ಯೋಧ ಮೂವಿದು ನಮ್ಮ ಇಂಡಿಯಾ ಅನ್ನೋ ಸಾಂಗ್ ಹಾಡ್ತಾ ಇದ್ದೀನಿ. ನನ್ನ ಫೇವರೇಟ್ ಸಾಂಗ್ ಅದು, ಗೊತ್ತಾ ಯಶು? ಹೌದಾ? ಓಕೆ, ತುಂಬಾ ಸಕ್ಕತ್ತಾಗಿ ಆಡಿ ಅಂಡ್ ಜೋಶಲ್ಲಿ ಆಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ದಿಶಾ ಅವರೇ. ಥ್ಯಾಂಕ್ ಯು. ಇವತ್ತು ಕೂಡ ಇನ್ಸ್ಪೈರ್ ಮಾಡಿ ತುಂಬ ಜನನ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಗೋಡೆ ಉರುಳಬೇಕು, ಮೌಢ್ಯ ಕಣ್ಮರೆಯಬೇಕು, ಪವಿತ್ರ ಗೊತ್ತಾಯ್ತು ಬಿಡು, ಫುಲ್ ರೋಮಾಂಚನ ಆಗ್ಬಿಟ್ಟಿದೆ ಅಂತ. ಹೌದು ಹೌದು, ನನಗಂತೂ ದಿಶಾ ಅವರ ಸಾಂಗ್ ಕೇಳಿ ತುಂಬಾನೇ ಮೈ ರೋಮಾಂಚನ ಆಯ್ತು. ಅಂತ ಇನ್ಸ್ಪಿರೇಷನಲ್ ಸಾಂಗ್ ಚೂಸ್ ಮಾಡಿದ್ದಾರೆ. ಹಾಗೆ ನಾನು ಯಶವಂತ್ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದಿಶಾ ಅವರ ಪರವಾಗಿ, ಯಾಕೆಂದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಕೋರಸ್ ನ ಹೇಳಿದ್ದಾರೆ. ಹೌದು, ಹಾಗೆ ನೀವು ದಿಶಾ ಅವರೇ, ನೀವು ಹಾಡ್ಬೇಕಾದ್ರೆ ಯಶವಂತ್ ಅವರು ತುಂಬಾ ಏನೇನೋ ವರ್ಡ್ಗಳನ್ನ ಹೇಳ್ತಿದ್ರು ಅಲ್ವಾ? ಹೌದು, ಅವರು ಇಂಡಿಯಾದಲ್ಲಿ ತುಂಬಾ ಡೈವರ್ಸಿಟಿ ಇದೆ, ತುಂಬಾ ಜನಾಂಗಗಳಿದ್ದಾರೆ, ಜನಗಳಿದ್ದಾರೆ, ಹಾಗೂ ಬೇರೆ ಬೇರೆ ರಿಲಿಜಿಯನ್ನ ಕೂಡ ಫಾಲೋ ಮಾಡೋರಿದ್ದಾರೆ. ಸೊ ಈ ಸಾಂಗ್ ಅಲ್ಲಿ ಅದೆಲ್ಲರೂ ಭಾರತದಲ್ಲೇ ಇದೆ ಅಂತ ಹೇಳ್ತಾರೆ. ಆದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ದಿಶಾ ಅವರೇ, ನಿಮ್ಮ ಒಪಿನಿಯನ್ ಏನು? ಏನಕ್ಕೆ ಇದೇ ಹಾಡನ್ನ ನೀವು ಚೂಸ್ ಮಾಡಿದ್ರಿ ಫಿನಾಲೆಯಲ್ಲಿ ಹಾಡಬೇಕು ಅಂತ? ಒಂದು, ಈ ಸಾಂಗು ತುಂಬ ಚೆನ್ನಾಗಿದೆ, ಚಿತ್ರಮ್ಮ ಹಾಡಿರೋ ಸಾಂಗು ಅಂತ ಚೂಸ್ ಮಾಡಿದೆ. ಆಮೇಲೆ ಬೇರೆಯವ್ರು ನನಗೆ ಗೊತ್ತಿಲ್ಲ, ನಾನು ಒಂದು ಸಾಂಗ್ ಕಲಿಯೋದ್ರಿಂದ ಅದರಲ್ಲಿ ಒಂದು ವಿಷಯ ನಾನು ಅಡಾಪ್ಟ್ ಮಾಡಿಕೊಂಡ್ರೆ ನಾನು ಇಂಪ್ರೂವ್ ಆಗ್ಬೋದು ಅನ್ನೋದು ಒಂದು ಮೇನ್ ಥಿಂಗ್. ಓಕೆ ಓಕೆ, ಅಷ್ಟೇನಾ? ನಿಮ್ಗೇನು ಭಯ ಅನ್ಸ್ತಿಲ್ವಾ ಇವಾಗ? ಭಯ ಆಗ್ತಿತ್ತು, ಈಗ ಸಮಾಧಾನ ಆಯ್ತು, ಹಾಡಾಯ್ತಲ್ಲ. ನಿಮಗೆ ಚಿತ್ರಮ್ಮ ಅವರು ಬಹಳ ಇಷ್ಟನಾ? ಹಾಂ, ಇಷ್ಟ. ಸೊ ನೀವು ಅವ್ರನ್ನ ಫಾಲೋ ಮಾಡ್ತೀರಾ? ಹೌದೌದು. ಓಕೆ, ಆದರೆ ಇನ್ನೊಂದು ಕ್ವಶನ್, ಇವಾಗ ಹಾಡೆಲ್ಲ ಹೇಳಿದ್ರಿ, ಅದರ ಅರ್ಥ ತುಂಬಾ ಚೆನ್ನಾಗಿತ್ತು, ಅಂದರೆ ನಮ್ಮೆಲ್ರಿಗೂ ಅದರಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಥರನೇ ಇತ್ತು. ನೀವು ಒಂದು ವಿಚಾರನ ಅಳವಡಿಸ್ಕೋಬೋದು ಅಂತ ಹೇಳಿದ್ರಿ. ನೀವು ಈ ಹಾಡಿಂದ ಏನನ್ನ ತಗೊಂಡ್ರಿ? ಈ ಸಾಂಗಲ್ಲಿ ಅನ್ಎಜುಕೇಟೆಡ್ ಜಾಸ್ತಿ ಇದ್ದಾರೆ ಅನ್ನೋದು ಒಂದು ಸೆಂಟೆನ್ಸ್ ಇದೆ. ಅದು ಏನು ವಿದ್ಯೆ ಕಲಿತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಟ್ಟಿನಲ್ಲಿ ಎಲ್ಲರೂ ಏನಾದ್ರು ಕಲಿಬೇಕು ಅನ್ನೋದು ಒಂದು ಥಿಂಗ್. ನನಗೊಂದು ಚಾನ್ಸ್ ಸಿಕ್ಕರೆ ನಾನು ಯಾರಿಗಾರು ಏನಾದ್ರು ಹೇಳ್ಕೊಡ್ಬೇಕು ಅನ್ನೋದೇ ಅಷ್ಟೇ. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ನಿಮ್ಮ ಮಾತಲ್ಲಿ ತುಂಬಾ ಸ್ಪಷ್ಟತೆ ಇತ್ತು. ನೀವೇನ್ ತಿಳ್ಕೊಂಡಿದ್ದೀರಾ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ. ಹೌದು, ನಾವು ಬೆಳಿಬೇಕು, ಬೇರೆಯವರನ್ನ ಕೂಡ ಬೆಳೆಸ್ಬೇಕು, ಅದುವೇ ವಿದ್ಯೆ. ಸೊ ಅದನ್ನ ಕೂಡ ಅವರು ಹೇಳಿದರೆ, ಅದನ್ನೇ ಹೇಳಿ ಅದನ್ನೇ ಮೋಟೋ ಆಗಿ ಫೈನಲ್ಸ್ ಅಲ್ಲಿ ಚೆನ್ನಾಗಿ ಹಾಡಿದ್ದಾರೆ. ಇನ್ನು ನಾವು ತಡ ಮಾಡ್ದೇನೆ ನಮ್ಮ ಜಡ್ಜಸ್ನ ಕೇಳಿ ಅವರಿಗೆ ಇವರ ಸಾಂಗ್ ಹೇಗನ್ನಿಸ್ತು, ಯಾವ ಥರ ಫೀಲ್ ಆಯಿತು ಅಂತ ಕೇಳೋಣ. ಸೊ ಚಂದ್ರು ಸರ್. ದಿಶಾ ಸರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಸಾಹಿತ್ಯನ ಒಳ್ಳೆಯ ಸಾಹಿತ್ಯನ ಆಯ್ಕೆ ಮಾಡ್ಕೊಂಡಿದ್ದೀರಿ ನೀವು. ಈ ತಕ್ಷಣದಲ್ಲೇ ಬಂದು ಇವ್ರಿಗೆ ಮೇಲ್ ವಾಯ್ಸ್ಗೆ ನೀವು ಹೇಗೆ ಅದು ಪ್ಲ್ಯಾನ್ ಮಾಡಿದ್ರಿ? ಸರ್, ಅದು ಸಾಂಗಲ್ಲಿ ಚಿಕ್ಕ ಮಕ್ಕಳು ಹೇಳಿರೋದು, ಅದು ನಾನೇ ಹೇಳಬೇಕು ಅಂದ್ಕೊಂಡೆ, ಆದರೆ ಇಷ್ಟು ಎಫೆಕ್ಟಿವ್ ಆಗಿ ಅನಿಸ್ತಿರ್ಲಿಲ್ಲ. ಅದಕ್ಕೇ ಮೇಲ್ ವಾಯ್ಸ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ನೀವು ಹೇಳ್ದಂಗೆ ಈಗ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಈಗ ಅದರಲ್ಲಿ ಆ ಸಾಹಿತ್ಯದಲ್ಲಿ ಇತ್ತು. ಹೌದು, ಅದು ಸ್ವಲ್ಪನಾರು ಅಳವಡಿಸ್ಕೋಬೇಕು. ಈ ನಮ್ಮ ಜನಾಂಗ, ಈ ನಮ್ಮ ಇರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳೆಲ್ಲರೂ ಕೂಡ ನಾಗರಿಕರು ಆಗಿರಬೇಕು ಅನ್ನೋದು ಅದಾಯಿತು. ಎಷ್ಟರ ಮಟ್ಟಿಗೆ ಅದು ತಲುಪುತ್ತೆ ಅನ್ನುವಂಥ ವಿಷಯವನ್ನು ಕೂಡ ನೀವು ನಾನು ಅಳವಡಿಸ್ಕೊಂಡು ಆನಂತರದಲ್ಲಿ ನಾನು ಮೆಸೇಜನ್ನು ಈ ಸೊಸೈಟಿಗೆ ಕೊಡಬೇಕು ಅನ್ನೋದಿದೆಯಲ್ಲ, ನಿಜವಾಗಿ ಹ್ಯಾಟ್ಸಪ್. ಆ ಥರದೊಂದು ಒಂದು ಕಲ್ಪನೆ ಇಟ್ಕೊಂಡು ನೀವು ಹಾಡಿದ್ರಲ್ಲ, ತುಂಬ ಚೆನ್ನಾಗಿ ಹಾಡಿದಿರಿ. ಒಳ್ಳೆಯ ಸಂಗತಿಗಳು ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ. ಸಾಹಿತ್ಯನೂ ಕೂಡ ಚೆನ್ನಾಗಿತ್ತು. ಸೊ ನೋಡೋಣ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ವಮಂಗಳ ಮ್ಯಾಮ್. ದಿಶಾ ಮ್ಯಾಮ್, ನಕ್ಸಲಿಸಮ್ ಶರಣಾಗಲಿ, ಟೆರರಿಸಮ್ ಕೊನೆಯಾಗಲಿ ಅನ್ನೋ ವರ್ಡಿಂಗ್ಸು ಕೇಳಿಸ್ತಾ ಇರಲಿಲ್ಲ ನೀವು ಹಾಡಿದ್ರಲ್ಲಿ. ಈಗ ಸಾಹಿತ್ಯದಲ್ಲಿ ನೋಡಿದ್ಮೇಲೆ ಹೇಳ್ತಾ ಇದ್ದೀನಿ. ಸೊ ನೀವು ಹಾಡಿದಾಗ ಆ ಲೈನ್ ಹಾಡಿ ನೀವು. ನಕ್ಸಲಿಸಮ್
ಶರಣಾಗಲಿ ಟೆರರಿಸಂ ಕೊನೆಗಾಡಲಿ, ಇದು ಆದಾಗಲೇ ಇದು ನಮ್ಮ ಇಂಡಿಯಾ. ಓಕೆ, ಅದನ್ನು ಹಾಡಿದ್ರಿ. ಮ್ಯೂಸಿಕ್ ಜೊತೆ ಹಾಡುವಾಗ ಅದು ಆ ವರ್ಡಿಂಗ್ಸ್ ಕೇಳಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ಈಗ ನೀವು ಹಾಗೆ ಹಾಡಿದಾಗ ಅದು ನೀಟಾಗಿ ಕೇಳಿಸ್ತಾ ಇದೆ. ಸೊ ಸ್ವಲ್ಪ ನೀವು ಅಭ್ಯಾಸ ಓಪನ್ ಅಪ್ ಆಗಿ ಹಾಡೋದನ್ನು ಅಭ್ಯಾಸ ಮಾಡಬೇಕು. ಜೊತೆಗೆ ಪ್ರೊನೌನ್ಸಿಯೇಷನ್ನು ಹಾಡುವಾಗ ಕೇಳಿಸೋ ಥರ, ಆ ಸ್ಪಷ್ಟತೆ ಕೇಳಿಸೋ ಥರ ನೀವು ಅಭ್ಯಾಸ ಮಾಡಬೇಕು ಅಂತ ನನ್ನ ಒಂದು ಒಪಿನಿಯನ್, ಪರ್ಸ್ನಲ್ ಒಪಿನಿಯನ್. ಓಕೆ. ಸೊ ಹಂಗಾಗಿ ಅದೆರಡು ಕರೆಕ್ಷನ್ಸ್ ಆದರೆ ನೋ ಮಿಸ್ಟೇಕ್ಸ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜಡ್ಜಸ್. ಸೊ ದಿಶಾ ಅವರೇ, ಜಡ್ಜಸ್ ಕಮೆಂಟ್ ಕೇಳಿದ್ರಿ, ತುಂಬ ಒಳ್ಳೆ ವಾಯ್ಸ್, ತುಂಬ ಚೆನ್ನಾಗಿ ಹಾಡಿದ್ರಿ ಅಂತಲೂ ಹೇಳಿದ್ರು. ಅದರ ಜೊತೆಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಮತ್ತು ನಿಮ್ಮ ವಾಯ್ಸ್ ಸ್ಪಷ್ಟತೆ ಕೇಳಿಸ್ಬೇಕು ಅಂತ ಹೇಳಿದರೆ, ಖಂಡಿತವಾಗಿ ನೀವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಸಾಂಗ್, ಇಷ್ಟು ಇನ್ಸ್ಪೈರಿಂಗ್ ಸಾಂಗ್ನ ನಮ್ಮೆಲ್ಲರಿಗೂ 2 ಸುತ್ತಿನಲ್ಲೂ ಹೇಳಿದ್ದಕ್ಕೆ, ಹಾಡಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಕೊನೆಯ ಸ್ಪರ್ಧಿ ಯಾರಪ್ಪ ಅಂದ್ರೆ ನಮ್ಮ ಹಂಸರೇಖಾ ಅವರು. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಹಂಸರೇಖಾ ಅವರೇ. ಸೊ ಹಂಸರೇಖಾ ಅವರೇ, ಸೆಮಿಫೈನಲ್ಸಲ್ಲಿ ನೀವು ನಮೋ ದೇವಿ ನಮೋ ತಾಯಿ ಅಂತ ಹಾಡು ಹೇಳಿದ್ರಿ. ಇವತ್ತು ಫೈನಲ್ಸ್, ಗ್ರ್ಯಾಂಡ್ ಫಿನಾಲೆ, ಆ್ಯಂಡ್ ನೀವೇ ಲಾಸ್ಟ್ ಕಂಟೆಸ್ಟೆಂಟ್ ಕೂಡ. ಸೊ ಯಾವ ಹಾಡು ಹೇಳ್ತಾ ಇದ್ದೀರಾ? ತುಂಬ ಚೆನ್ನಾಗಿರೋ ಹಾಡು ಹೇಳ್ತಿದ್ದೀರಾ. ಹಿಂದೂಸ್ತಾನವು ಎಂದು ಮರೆಯದ. ನಿಜವಾಗ್ಲೂ ತುಂಬ ಚೆನ್ನಾಗಿರುವಂಥ ಸಾಂಗ್. ಇವತ್ತು ಎಲ್ಲರೂ ಅಂದರೆ ಸುಮಾರಾಗಿ ಎಲ್ಲರೂ ನನ್ನ ಫೇವ್ರೆಟ್ ಸಾಂಗನ್ನೇ ಚೂಸ್ ಮಾಡಿದ್ದಾರೆ. ಓ, ನೀನ್ ಕೇಳ್ಕೊಂಡಿರ್ಬೇಕು, ಮೇ ಬಿ ನೀನೇ ಹೇಳಿರ್ಬೇಕು, ಮೇ ಬಿ ಇದೇ ಸಾಂಗ್ ಹಾಡಿ ಅಂತ ಇರಬೇಕು ಅಲ್ವಾ? ನಾನು ರಾತ್ರಿ ಅವ್ರ ಕನಸಲ್ಲಿ ಹೋಗ್ಬಿಟ್ಟು ಅಪೀಲ್ ಮಾಡಿದ್ದೆ. ಓಕೆ ಓಕೆ. ಹಂಸರೇಖಾ ಅವರೇ, ನಮಗೆ ಗೊತ್ತು ನೀವು ಕಾತ್ರದಿಂದ ಕಾಯ್ತಿದ್ದೀರಾ ಹಾಡು ಹೇಳೋಕ್ಕೆ, ಕಾಂಪಿಟೇಷನ್ ಬ್ಯುಸಿ, ಅಷ್ಟು ಹಾಟ್ ಇದೆ ಅಂತ. ಜಾಸ್ತಿ ತಡ ಮಾಡಲ್ಲ, ನಿಮ್ಮ ಎದೆ ಬಡಿತನ ಇನ್ನೂ ಜಾಸ್ತಿ ಮಾಡ್ದೇನೆ ನಿಮಗೆ ಸ್ಟೇಜ್ ಬಿಟ್ಕೊಟ್ಬಿಟ್ಟು ನಾವು ಆರಾಮಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ನಿಮ್ಮ ಹಾಡನ್ನು ಎಂಜಾಯ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಹಂಸರೇಖ್ ಅವರೇ ಸೆಮಿಫೈನಲ್ಸ್ ಅಲ್ಲಿ ಫುಲ್ ಮಿಂಚೆಲ್ಲ ಮುಖದಲ್ಲಿ ಹಾಕೊಂಡು ಫುಲ್ ಮಿಂಚಿಂಗ್ ಸಾಂಗ್ ಆಡಿದ್ರಿ. ಸೊ ಇವಾಗ ಹೇಗೆ ಆಡಿದ್ರಿ, ಹೇಗೆ ಅನಿಸ್ತೈತೆ ನಿಮಗೆ? ತುಂಬ ಖುಷಿ ಆಗ್ತಿದೆ ಫೈನಲ್ಸ್ಗೆ ಬಂದಿರೋದು. ನಿಮ್ಗೇನು ಭಯ ಇರಲಿಲ್ವಾ ಫೈನಲ್ಸ್ ಎಲ್ಲ ಹಾಡ್ತಿದ್ದೀನಿ ಅಂತೇನು? ಸ್ವಲ್ಪ ಭಯ ಇತ್ತು, ಭಯಪಟ್ಟರೆ ಆಡೋಕ್ಕಾಗಲ್ಲ ಅಂತ ಹೆಂಗೋ ಧೈರ್ಯ ಮಾಡಿ ಆಡ್ದೆ. ಓಕೆ, ಹಿಂದೂಸ್ತಾನ ಅಂತ ಹಾಡ್ ಚೂಸ್ ಮಾಡಿದ್ದೀರಾ. ಸೊ ಏನಕ್ಕೆ ಹಿಂದೂಸ್ತಾನ ಅದೇ ಸಾಂಗ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ? ಅದು ನನ್ನ ಫೇವ್ರೆಟ್ ಸಾಂಗ್ ಅದಕ್ಕೆ. ಸೊ ಅದರಲ್ಲಿ ಭಾರತ ರತ್ನವು ನೀನಾಗು ಅಂದರೆ ಹಿಂದೂಸ್ತಾನ ಯಾವತ್ತು ಯಾವ ಸನ್ನಿವೇಶನದಲ್ಲೂ ಮರಿದೇ ಇರುವಂಥ ಒಂದು ರತ್ನ, ಅಮೂಲ್ಯವಾದ ವಸ್ತು ನೀನಾಗು ಅಂತ ಹೇಳಿದ್ದೀರಾ. ಸೊ ವೀಕ್ಷಕರು ಕೂಡ ಸುಮಾರು ಜನ ಪುಟ್ಟ ಪುಟಾಣಿಗಳೇ ನಮ್ಮ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ಅವರು ಈ ಮಾತನ್ನು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಮುಂದಿನ ಅಮೂಲ್ಯ ರತ್ನಗಳಾಗಲಿ ಅಂತ ಹಾರೈಸೋಣ. ಓಕೆ, ನನಗೆ ಇವಾಗ ಒಂದು ಕ್ವೆಶನ್ ಇದೆ ಯಶು. ಹೇಳು ಪವಿತ್ರ. ನಾನು ಹಂಸರೇಖ ಅವ್ರ ಹತ್ರನೇ ಕೇಳಬೇಕು ಅದನ್ನು. ಕೇಳು. ಇವಾಗ ನೀವು ಇವತ್ತು ಪಿಂಕ್ ಗೌನ್ ಹಾಕೊಂಡು ಬಂದಿದ್ದೀರಾ. ನಮ್ಮ ಶೋನಲ್ಲಿ ಪಿಂಕಿ ಅಂತಲೇ ಬೇರೆಯವ್ರ ಹೆಸರಾಂತ ಹಾಡುಗಾರರಿದ್ದಾರೆ. ಸೊ ನೀವು ಅವ್ರಿಗೆ ಸೈಡ್ ಹೊಡೆಯೋಣ ಅಂತ ಏನಾದರೂ ಹಾಕೊಂಬಂದ್ಬಿಟ್ರೆ, ಇಲ್ಲಪ್ಪ ಫೈನಲ್ಸಲ್ಲಿ ನನ್ನನ್ನೇ ಪಿಂಕಿ ಅಂತ ಕರಿಬೇಕು ಅಂತ? ಹಂಗೇನಿಲ್ಲ. ನಿಮಗೆ ಗೊತ್ತಿತ್ತಾ ಪಿಂಕಿ ಅನ್ನೋರು ಇದ್ದಾರೆ ಅಂತ? ಇಲ್ಲ. ಓಕೆ, ಸೊ ನಾನು ಸುಮ್ಮನೆ ತಮಾಷೆ ಮಾಡೋಕ್ಕೆ ಅಂತ ಕೇಳಿದ್ದು. ನಿಜವಾಗಿ ಸತ್ಯ ಹೇಳಬೇಕು ಅಂದರೆ ಈ ಗೌನಲ್ಲಿ ನೀವು ತುಂಬ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಎಸ್ ಹೌದು. ಹಾಗೆ ನಿಮ್ಮ ಹಾಡು ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ನಿಜವಾಗ್ಲೂ ನಮ್ಮ ಜಡ್ಜಸ್ಗೆ ಏನು ಅನಿಸ್ತು ಅಂತ ಅವ್ರನ್ನೇ ಕೇಳ್ಬಿಡೋಣ. ಸರ್ವಮಂಗಳ ಮ್ಯಾಮ್. ಹಂಸರೇಖ ಚೆನ್ನಾಗಿ ಹಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ? ಅನಿಸ್ತು ಮ್ಯಾಮ್. ಮಿಸ್ಟೇಕ್ಸ್ ನೀವು ಹೇಳಿ. ಮಿಸ್ಟೇಕ್ಸ್ ನಾನು ಹೇಳ್ತೀನಿ, ಒಂದು ಲೈನ್ ಮಾತ್ರ ಮಿಸ್ಟೇಕ್ಸ್ ಇದೆ, ಅದನ್ನು ಹೇಳ್ತೀನಿ. ನಿಮಗೆ ಚೆನ್ನಾಗಿ ಹಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸಿದ್ಯಾ? ಕಾನ್ಫಿಡೆಂಟ್ ಇದೆಯಾ? ಸೆಮಿಫೈನಲ್ಸ್ಗೂ ಫೈನಲ್ಸ್ಗೂ ಎಷ್ಟು ಕಾನ್ಫಿಡೆನ್ಸಲ್ಲಿದ್ದೀರಾ? ಆನ್ ದ ರೇಷಿಯೋ ಆಫ್ 10. ಸೆಮಿಫೈನಲ್ಸಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದ್ರಿ ಚೆನ್ನಾಗಿ ಹಾಡಿದೆ ನಾನು ಅಂತ? ಸೆಮಿಫೈನಲ್ಸಲ್ಲಿ ಭಯ ಆಗ್ತಿತ್ತು, ಇವಾಗ ಸ್ವಲ್ಪ ಭಯ ಬಿಟ್ಟು ಆಡಿದ್ದೀನಿ ಅಂತ ಅನ್ಸುತ್ತೆ. ಸೊ ರೇಷಿಯೋನಲ್ಲಿ ನೋಡಿದ್ರೆ ಮ್ಯಾಮ್ ಸ್ವಲ್ಪ ಜಾಸ್ತಿನಲ್ಲೇ ಕಾನ್ಫಿಡೆಂಟ್ ಆಗಿದ್ದಾರೆ, ಚೆನ್ನಾಗಿ ಹಾಡಿದ್ದಾರೆ. ಬಟ್ ಒಂದು ಸಣ್ಣ ಮಿಸ್ಟೇಕ್ಸ್ ಏನಪ್ಪ ಅಂತ ಅಂದರೆ, ಭಾರತ ಶಕ್ತಿಯ ದೂರ ಒಯ್ಯುವ ವೀರ ಶಿರೋಮಣಿ ನೀನಾಗು, ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು, ಕಾಣುವ ಯೋಗಿಯು ನೀನಾಗು. ಆ ಲೈನ್ ಬರಬೇಕಿತ್ತು. ಸೊ ನೀವು ಅದನ್ನು ಬೇರೆ ಥರ ಹಾಡಿದ್ರಿ. ಮಾರಕ ಶಕ್ತಿಯ ದೂರಗೈಯುವ ದೂರ ಒಯ್ಯುವ ಅಂದರೆ ಭಾರತ ಶಕ್ತಿನ ದೂರ ತಗೊಂಡು ದೂರ ದೇಶ ದೂರ ಇದಕ್ಕೆ ತಗೊಂಡು ಹೋಗುವಂತ ಅಂತ ಒಂದು ಲಿರಿಕ್ಸ್ ಅದು. ದೂರಗೈಯುವ ಅಲ್ಲ. ಹಾಡಿ ಮಾರಕ ಶಕ್ತಿ. ಲಿರಿಕ್ಸ್ ತಪ್ಪಾಗಿದೆ ನೀವು ಹಾಡಿದ್ದು. ಸೊ ಅದೊಂದು ಮಿಸ್ಟೇಕ್ಸ್. ಸೊ ಅದರ್ವೈಸ್ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಚಂದ್ರು ಸರ್. ಹಂಸರೇಖ, ಸರ್ ಈ ಹಾಡು ಕೇಳಿದ್ದೀರಾ? ಸರ್ ಕೇಳಿ. ಎಷ್ಟು ಸಲ ಕೇಳಿರ್ಬೋದು? ತುಂಬ ಸತಿ ಕೇಳಿ. ಎಷ್ಟು ಸಲ ಬರ್ಕೊಂಡಿದ್ದೀರಾ? ಬರೆದಿರ್ಬೋದು? ಒಂದು 5 times ಬರ್ತೀನಿ. 100 ಸಲ ಕೇಳೋದಕ್ಕಿಂತ ಒಂದು ಸಲ ಬರೆದ್ರೆ ಅದು ಭಾಳ ಮನನ ಆಗ್ತದೆ, ಅದು ಸಾಹಿತ್ಯ. ಇದ್ರ ಮೂಲ ಗಾಯಕರು ಏನಾರು ಗೊತ್ತಾ ನಿಮಗೆ? ಛಾಯಾ ಅವರು. BR ಛಾಯಾ ಮೇಡಮ್ ಚೆನ್ನಾಗಿ ಹಾಡಿದಾರಲ್ವಾ? ಅವ್ರ ರೇಂಜಿಗೆ ನೀವು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡಿದಿರಿ. ಸೊ ಮುಂದಕ್ಕಾದರೂ ಹೋಗ್ತೀರಾ ಅಂತ ಅನ್ಕೊಳ್ಳುವ ನಾವು. ಚೆನ್ನಾಗಿ ಹಾಡಿದಿರಿ. ಇನ್ನು ಸಣ್ಣ ಮಿಸ್ಟೇಕ್ಸ್ಗಳನ್ನ ಇವ್ರು ಹೇಳಿದ್ದಾರೆ. ಸೊ ಎಲ್ಲ ಶ್ರುತಿಗಳೆಲ್ಲ ಹಾಗೇನೇ ಇತ್ತು. ಸಾಹಿತ್ಯದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಸ್ಫುಟವಾಗಿ ಕಾಣಿಸ್ಲಿಲ್ಲ. ಸೊ ಅದ್ರ ಕರೆಕ್ಷನ್ಸ್ ಮಾಡಿಕೊಂಡ್ರೆ ಸೊ ಒಳ್ಳೆ ಗಾಯಕರಾಗ್ಬೋದು ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಡ್ಜಸ್. ನೀವು ಕೇಳಿಸ್ಕೊಂಡ್ರಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಯಿತು ಅಂತ. ಸೊ ಅದನ್ನು ಮುಂದೆ ಮಾಡಬೇಡಿ. ಅದೇ ಇದಕ್ಕಿಂತ ತುಂಬ ಚೆನ್ನಾಗಿ ಹಾಡಿ ಅಂತ. ನೆಕ್ಸ್ಟ್ ಸತಿ ಹಾಡು ಹೇಳಬೇಕು ಅಂತ ಹೇಳಿದಾಗ ಸಾಹಿತ್ಯನ ಮೊದಲೇ ಬರೆದುಕೊಂಡ್ಬಿಡಿ, ಇಲ್ಲಾಂದರೆ ಇನ್ನೊಂದು ಸತಿ ರೀಚೆಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಈ ಥರ ಮಿಸ್ಟೇಕ್ಸ್ ಇರಲ್ಲ. ಬಟ್ ಹಾಡಂತೂ ತುಂಬ ಚೆನ್ನಾಗಿ ಹಾಡಿದ್ರಿ. ಸಾಹಿತ್ಯದ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಹೇಳಿದ್ದಾರೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಟೈಟಲ್ ಪ್ರಾಯೋಜಕರು ಶ್ರೀ CP ಉಮೇಶ್, ಅಧ್ಯಕ್ಷರು MDCC ಬ್ಯಾಂಕ್ ಮಂಡ್ಯ. ಸಹ ಪ್ರಾಯೋಜಕರು ಶ್ರೀ HR ಅರವಿಂದ್, ಮಾಲೀಕರು ಬೇಕ್ ಪಾಯಿಂಟ್ ಮಂಡ್ಯ. ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರು. ಡಾಕ್ಟರ್ EC ನಿಂಗರಾಜ್ ಗೌಡರು. ಸಿಂಡಿಕೇಟ್ ಸದಸ್ಯರು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಶ್ರೀ ಮದನ್ ಸಿಂಗ್, ಮಾಲೀಕರು ರಾಜ್ ಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ.
ಡಾಕ್ಟರ್ ಎಸ್ ನಾರಾಯಣ್ ಮಾಲೀಕರು, ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್, ಮಂಡ್ಯ. ಶ್ರೀ ಎಸ್ ಕೆ ಸುರೇಶ್ ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ ಎಸ್ ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಲ್ಪನೆ ವಾಹಿನಿ ಏರ್ಪಡಿಸಿದಂತ ರಾಗರಂಜನಿ ಗಾಯನ ಸ್ಪರ್ಧೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇನ್ನೇನಿಕ್ಕೋ ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಬರೀ ರಿಸಲ್ಟ್ ನೋಡೋದು, ಯಾರು ವಿನ್ನರ್ ಯಾರು ರನ್ನರ್ ಅಪ್ ಅಂತ ನೋಡ್ಕೊಂಡು ಹೋಗೋದು. ನನಗೆ ಚೆನ್ನಾಗಿ ಗೊತ್ತು ನೀವು ಕ್ಯೂರಿಯಾಸಿಟಿನಲ್ಲಿ ಇದ್ದೀರಾ ಅಂತ. ನಾವು ಕೂಡ ತುಂಬಾ ಕ್ಯೂರಿಯಾಸಿಟಿನಲ್ಲಿ ಇದ್ದೀವಿ. ಯಶು, ಟೇಕ್ ಓವರ್. ಓಕೆ, ಇವಾಗ ನಮ್ಮ 6 ಜನ ಸ್ಪರ್ಧಿಗಳು ಹಾಡಿ ಮುಗಿಸಿದ್ದಾರೆ. ಸೊ ಇವಾಗ ಜಡ್ಜ್ಮೆಂಟ್ ನ ಸಮಯ. ನನ್ಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾರು ವಿನ್ನರ್ ಅಂತ. ನನ್ಗಂತೂ ಎಷ್ಟು ಭಯ ಆಗ್ತಿದೆ ಅಂದ್ರೆ, ನನಗೆ ಸ್ಪರ್ಧಿಗಳಿಗೂ ಅಷ್ಟೊಂದು ಭಯ ಆಗ್ತಿದೆಯಾ ಇಲ್ವೋ ಅನ್ನೋದೇ ಡೌಟ್ ಆಗ್ತಿದೆ. ಹೌದು, ಮಾತಾಡಕ್ಕೆ ಆಗ್ತಿರೋಷ್ಟು ಅನ್ನೋಷ್ಟು ನನಗೆ ಭಯ ಆಗ್ತಿದೆ. ಬಟ್ ನಾವಿನ್ನು ತಡ ಮಾಡೋದು ಬೇಡ. ಈ ಸಸ್ಪೆನ್ಸ್ ನ ಬೇಗ ಕ್ಲಿಯರ್ ಮಾಡಿ ವಿನ್ನರ್ ಯಾರು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ 6 ಜನ ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರೆದು ಬಿಡೋಣ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಚಂದ್ರು ಸರ್, ಸರ್ವಮಂಗಳ ಮ್ಯಾಮ್, ನಮ್ಮ ಸ್ಪರ್ಧಿಗಳೆಲ್ಲರೂ ರೆಡಿ ಇದ್ದಾರೆ. ಎಲ್ಲ ಫೈನಲಿಸ್ಟ್ಗಳು ಕೂಡ ಸ್ಟೇಜ್ ಮೇಲೆ ಇದ್ದಾರೆ. ಸೊ ಇವಾಗ ನಿಮ್ಮ ಟರ್ನ್. ಏನಾಗಿದೆ, ಯಾರು ವಿನ್ನರ್, ಏನಾಯಿತು ಅಂತ ನೀವೇ ಹೇಳಬೇಕು. ಸೊ 3 ದಿನಗಳ ಕಾಲ ನಾವು ಆಡಿಷನ್ ತಾವಿಂದ ಸೆಮಿಫೈನಲ್ ಬಂದು, ಸೆಮಿಫೈನಲಿಂದ ಹಿಡಿದು ಫೈನಲ್ ಬಂದು, ಫೈನಲಲ್ಲಿ ನಾವು ಇವತ್ತು ನಿಮ್ಮನ್ನೆಲ್ಲರನ್ನೂ ಹಾಡಿಸಿದ್ವು. ಭಾಳ ಅದ್ಭುತವಾಗಿ ತಾವೆಲ್ಲರೂ ಕೂಡ ಹಾಡಿದ್ರಿ. ಗಾಬರಿಲೂ ಕೂಡ ಹಾಡಿದ್ರಿ ನೀವೆಲ್ಲ. ಗಾಬರಿಲೂ ಹಾಡಿದ್ರಿ. ಸೊ ಸಾಹಿತ್ಯ ಎಲ್ಲ ತುಂಬ ಚೆನ್ನಾಗಿ. ಸೊ ಈಗ ನಿಮಗೆ ಏನು ಅನ್ನಿಸ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ? ಹಂಸರೇಖಾ, ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯಲ್ಲಿ ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಒಂದು ಚಾನಲ್ ಹೆಂಗಿರಬೇಕು ಆ ಥರನೇ ಇದೆ. ಎಲ್ಲರೂ ಎಷ್ಟು ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಇಷ್ಟ ಆಯಿತು ಈ ಚಾನಲ್ ನನಗೆ. ಮತ್ತು ಇಲ್ಲಿ ಅಷ್ಟೇ ಇಷ್ಟ ಆಯಿತಾ, ಅಥವಾ ಬೇರೆ ಇನ್ನೊಂದು ಚಾನಲ್ ನಾವೆಲ್ಲ ಭಾಗವಹಿಸಬೇಕು ಅನ್ನುವಂಥ ನಿಮಗೆ ಸ್ಫೂರ್ತಿ ಬಂದು ಇದೊಂದು ವೇದಿಕೆ ಮುಂದೆ ನಿಮ್ಮ ಬೆಳವಣಿಗೆಗೆ ಇದೊಂದೇನೋ ಸ್ಫೂರ್ತಿ ಆಯ್ತು ಅಂತ ಅನ್ನಿಸ್ತಾ ನಿಮಗೆ? ಇನ್ಸ್ಪಿರೇಷನ್ನೇ ಆಯಿತು ನನಗೆ. ಇವಾಗ ಜಡ್ಜಸ್ ಎಲ್ಲ ಕೊಡೋ ಟಿಪ್ಸ್ಗಳು, ನೀವೆಲ್ಲ ಕೊಟ್ಟಿರೋ ಟಿಪ್ಸ್ನೆಲ್ಲ ಅಳವಡಿಸ್ಕೊಂಡು ಇನ್ನೂ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ತುಂಬ. ಓಕೆ, ಫೈನ್. ಯಶವಂತ್, ಧೂಳೆಬ್ಸಿರಿ ಯಶವಂತ್ ನೀನು. ಮೊದಲನೇದಾಗಿ ನನಗೆ ಈ ಸ್ಟೇಜ್ನ ಕಲ್ಪಿಸ್ಕೊಟ್ಟಿದ್ದಕ್ಕೆ ಕಲ್ಪನೆ ವಾಹಿನಿಗೆ ತುಂಬ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಅಪ್ಪ ಅಮ್ಮನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನೆಲ್ಲ ನೀವು ಹೇಳ್ಬೇಕು. ಓಕೆ, ನಿಮ್ಮ ಅಪ್ಪ ಅಮ್ಮ ತುಂಬ ನಿನಗೆ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿವರೆಗೆ ಬಂದೆ ಅಂತ ಅಲ್ವಾ? ಚೆನ್ನಾಗಿ ಹಾಡಿದೀಯ ಅಂತ ನಿನಗನ್ಸಿದ್ಯಾ? ಕಾನ್ಫಿಡೆಂಟ್ ಇದೆ ಸರ್. ಕಾನ್ಫಿಡೆಂಟ್ ಇದೆ. ನೆಕ್ಸ್ಟ್ ಲೇಖನಿ ಅಷ್ಟೇ ಅರ್ಥ ನಿಂದು. ಏನನ್ನಿಸ್ತದೆ? ತುಂಬ ಖುಷಿ ಆಗ್ತಿದೆ ಸರ್ ಈ ಲೆವೆಲ್ ತನಕ ಬಂದಿರೋದು. ಸೊ ಗೆಲ್ತೀವೋ ಬಿಡ್ತೀವೋ, ಪಾರ್ಟಿಸಿಪೇಷನ್ ಅಂತೂ ತುಂಬ ಮುಖ್ಯ ಆಗುತ್ತೆ. ಪಾರ್ಟಿಸಿಪೇಟ್ ಅಂತೂ ಮಾಡಿದ್ದೀವಿ. ಎಲ್ರಿಗೂ ಸಪೋರ್ಟ್ ಮಾಡಿದ ಎಲ್ರಿಗೂ, ಜೊತೆಗೆ ಈ ಆಪರ್ಚುನಿಟಿನ ಕಲ್ಪಿಸ್ಕೊಟ್ಟಿದ್ದಂತಹ ಈ ಚಾನೆಲ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಶರ್ಮಿಳಾ ಚಿನ್ಕುರಳಿ, ಚಿನ್ಕುರಳಿ ಪಟಾಕಿ ಅವಳು. ಆ ಚಿನ್ಕುರಳಿ ಪಟಾಕಿ ಅಂತ ಇವತ್ತು ಕಟ್ಟಿದ್ರು. ಸೊ ಮೊನ್ನೆ ಏನೋ ಕಟ್ಟಿದ್ರಲ್ಲ, ಪಿಂಕಿ ಇವರು. ಪಿಂಕಿ ನೀನು. ಓಕೆ 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 ಓಕೆ. ಚೋಟ್ ಮೆಣಸಿಕಾಯಿ ಅವರು ಇಲ್ಲ ಸರ್, ಅದಕ್ಕೆ ಚಿನ್ಕೊಳ್ಳಿ ಅವರು ಮ್ಯಾನೇಜ್. ನಿನಗೆ ಏನು ಅನ್ನಿಸ್ತದಪ್ಪ? ಭಾಗವಹಿಸ್ತೇ ನೀನು ದೇಶಭಕ್ತಿ ಗೀತೆ, ಅಥವಾ ಬೇರೆ ಇನ್ಯಾವ್ದಾರ ಕಾಂಪಿಟ್ ಮಾಡಬೇಕಾಗಿತ್ತು ಅನ್ನಿಸ್ತಾ? ಹೆಂಗೆ ಅನ್ನಿಸ್ತದೆ ನಿನಗಿದು? ಗ್ರ್ಯಾಂಡ್ ಫಿನಾಲೆವರೆಗೂ ಬಂದಿದ್ದು ತುಂಬ ಖುಷಿ ಆಯಿತು. ಓಕೆ, ಆಮೇಲೆ ನಂಗೆ ಸಪೋರ್ಟ್ ಮಾಡಿರೆಲ್ಲರಿಗೂ ಮತ್ತು ಕಲ್ಪನೆ ವಾಯಿಗೂ ಥ್ಯಾಂಕ್ಸ್. ಓಕೆ, ನೆಕ್ಸ್ಟು ಕೃಪಾ. ನಿಮ್ಮ ಕೃಪೆ ಹೇಗೆ ಅನಿಸ್ತದೆ? ಈ ಕೃಪೆ ಹೇಗಿದೆ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ? ಸರ್ ತುಂಬ ಖುಷಿ ಆಯಿತು.
ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೂರ ನನ್ನ ಕರ್ಕೊಂಡು ಬಂದು ಇಲ್ಲಿ ತನಕ ನಾನು ಹಾಡಕ್ಕೆ ಬಿಟ್ಟಿರೋದಕ್ಕೆ ಫೈನಲ್ಸ್ ತನಕ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ ಆ್ಯಂಡ್ ಎಸ್ಪೆಷಲಿ ತುಂಬ ದೊಡ್ಡ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೆ ಸರ್. ತುಂಬ ಕರೆಕ್ಷನ್ ಮಾಡಿ ತಿದ್ದಿ ಫೈನಲಲ್ಲಿ ಕರೆಕ್ಟಾಗಿ ಹಾಡೋಂಗೆ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸರಿ, ಓಕೆ, ಅಷ್ಟು ಅಂದ್ಕೊಂಡ್ರೆ ನಮಗೆ ಸಾರ್ಥಕ ಅನಿಸ್ತದೆ. ಎಲ್ಲ ಪಾರ್ಟಿಸಿಪೆಂಟ್ ಪ್ರಕಾರ ಇಷ್ಟು ಮಾತಾಡೋದಕ್ಕೆ ನಮಗೆ ಸಾರ್ಥಕ ಅನಿಸ್ತು. 3 ದಿನಗಳ ಕಾಲ ನಾವು ಸತತವಾಗಿ. ಆಮೇಲೆ ಇದೊಂಥರ ಈ ಉಕ್ಕಿನ ಕಡಲೆ ಇದ್ದಂಗೆ ಇದು ನಮಗೆ. ಇದು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಒಬ್ರಿಗೊಬ್ರು ಏನು ಮಾಡಿರ್ತಾರೆ ಅಂದರೆ ನಮ್ಮಿಬ್ಬರಿಗೆ ತಂದು ಮಡಗಿರ್ತೀರ ನೀವು, ನಾವಿಬ್ಬರೇ ಗುದ್ದಾಡಬೇಕು ಅನ್ನೋ ಥರದಲ್ಲೋ ಅಥವಾ ಏನೋ ಆ ಥರದಲ್ಲಿ ತಂದು ಇಟ್ಟಿರ್ತಾರೆ. ಯಾಕೆಂದರೆ ಅಷ್ಟು ಸ್ಪೋರ್ಟಿವ್ ಆಗಿತ್ತು ನಿಮ್ಮ ಇಡೀ ಪಾರ್ಟಿಸಿಪೆಂಟ್, ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಬಗ್ಗೆ ಅಷ್ಟೊಂದು ಪ್ರಶಂಸೆ ಸ್ಪರ್ಧಿಗಳಲ್ಲಿ ಬಂತು ಅಂದರೆ ಸೊ ನಮ್ಮ ಪ್ರಯತ್ನ ಫಲಶ್ರುತಿ ಆಗಿದೆ ಅಂತ ನಾವು ಅಂದ್ಕೊಂಡು ಸಂತೋಷ ಪಡ್ತೀವಿ. ಖಂಡಿತ. ದಿಶಾ? ಫಸ್ಟ್ ಆಫ್ ಆಲ್ ಕಲ್ಪನೆ ಚಾನಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಈ ಟೀಮ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ನಮ್ಮ ಮಿಸ್ಟೇಕ್ಸ್ನ ನಮಗೆ ಡೈರೆಕ್ಟಾಗಿ ಹೇಳ್ತಾರಲ್ಲ ಅದು ಖುಷಿ. ಆಮೇಲೆ ಜಡ್ಜಸ್ ನಿಮಗೆ ಥ್ಯಾಂಕ್ಸ್. ಮಿಸ್ಟೇಕ್ ಮಾಡಿದಾಗ ಅದನ್ನು ಹೇಳಿ ಕರೆಕ್ಷನ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಓವರಾಲ್ ಇಡೀ ಪ್ರೋಗ್ರಾಮ್ಗೆ ಒಂದು ಮೆರುಗು ಅಲ್ಲ, ನಾವೆಲ್ಲ ಇರೋದೇ ಒಂದು ಮೆರುಗು ಅಂತೀರಿ. ಹೌದು ಸರ್, ನಿಜವಾಗ್ಲೂ ಅಲ್ವಾ? ಎಲ್ಲ ಪಾರ್ಟಿಸಿಪೆಂಟ್ಸು ತುಂಬ ಜೋಶಾಗಿ ಸ್ಪರ್ಧೆ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಕೂಡ ನೀವು ಹೇಳಿದ್ರಲ್ಲೇ ಗೊತ್ತಾಗ್ತಿದೆ ಎಷ್ಟು ಟಫ್ ಕಾಂಪಿಟೇಷನ್ ಒಬ್ರಿಗೊಬ್ರು ಕೊಟ್ಟಿದ್ದಾರೆ ಅಂತ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಸರ್ ನಮಗೆ? ಅಲ್ಲಿ ಎಲ್ಲರೂ ಸಮವಾಗಿ ಆಗ್ತಾರೆ ಅಂತ ಗೊತ್ತಾದಾಗ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ನಮಗೆ. ನಾವು ಯಾವ ರೂಮು ಕೂತ್ಕೊಂಡು ಕೌಂಟ್ ಮಾಡೋರು ಹಂಗೆ ಆಗ್ತದೆ, ಇತ್ತಾಗ ಬಂದರು ಹಂಗೆ ಆಗಿ ಈ ಥರದ ಪರಿಸ್ಥಿತಿಗಳು ನಮಗೆ ಕ್ರಿಯೇಟ್ ಆಯ್ತಾ ಹೋಯಿತು. ಸೊ ಏನಪ್ಪ ಅಂತ ಕೇಳಿದರೆ ಪ್ರೈಸಸ್ಸು ಅದು ಸೆಕೆಂಡ್ರಿ. ಪಾರ್ಟಿಸಿಪೇಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಆಗ್ತಿರ್ಬೋದು. ಬಹುಶಃ ನಾನು ನೆನ್ನೆ ಹೇಳ್ದಂಗೆ ಸೋಲೆ ಗೆಲುವಿನ ಸೋಪಾನ ಈ ಥರದವೆಲ್ಲ ಇರ್ತವಲ್ಲ, ಆ ಥರದ ಆದರ್ಶಗಳನ್ನು ರೂಢಿಸ್ಕೋಬೇಕು. ಮತ್ತು ನೀವು ಆಡಿದಂಥ ಸಾಹಿತ್ಯದೆಲ್ಲವೂ ಕೂಡ ದೇಶ, ರಾಷ್ಟ್ರ ಪ್ರೇಮ ವಿಷಯಗಳು ಕುರಿತಂಥ ಮೆಸೇಜ್ನ ಹೇಳ್ತಕ್ಕಂಥದ್ದಿದ್ದಾಗ ಸೊ ನೀವು ಕೂಡ ಪರಿಪಕ್ವತೆಯಾಗಿ ಆ ವಿಷಯವನ್ನು ಗ್ರಹಿಸ್ಕೊಂಡಿರ್ತೀರಿ ಅಂತ ನಮಗನ್ನಿಸುತ್ತೆ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ನಾನು ಸಂಗ್ರಹ ಮಾಡಿದಾಗ ಇಷ್ಟು ಅನಿಸುತ್ತೆ. ಸೊ ಇನ್ನು ನಮ್ಮೊಡನೆ ಇದ್ದಂಥ ಸರ್ವಮಂಗಳ ಮೇಡಮ್ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಚೆನ್ನಾಗಿ ಹಾಡಿದ್ರು ಸರ್, ಅದರಲ್ಲೇನು 2 ಮಾತಿಲ್ಲ. ಬಟ್ ಲಾಸ್ಟಲ್ಲಿ ನಂಬರ್ಸ್ ಕೌಂಟ್ ಮಾಡುವಾಗ ಕಷ್ಟ ಆಯಿತು ನಮಗೆ. ಯಾಕೆಂದರೆ ನಾನು ಸುಮಾರು ಜಡ್ಜ್ಮೆಂಟ್ಗಳಿಗೆ ಹೋಗಿ ಬಂದಿದ್ದೀನಿ. ಸೊ ಎಲ್ಲ ಕಡೆಯೂ ಏನಾಗುತ್ತೆ ಅಂತ ಅಂದರೆ ಲಾಸ್ಟಲ್ಲೇ ಕಷ್ಟ ಆಗೋದು. ಆವಾಗ ನಾವೇನು ಮಾಡ್ತೀವಿ, ಫೈನಲ್ ಅಂತ ಅಂದಾಗ ಸಣ್ಣ ಸಣ್ಣ ಮಿಸ್ಟೇಕ್ಸ್ನ ಹುಡುಕ್ತಾ ಇರ್ತೀವಿ. ನೀವೆಲ್ಲ ಕಡೆ ಚೆನ್ನಾಗಿ ಹಾಡ್ಕೊಂಡು ಬಂದಿರ್ತೀರಾ, ಆಮೇಲೆ ಆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಂಡು ಬಂದಿರ್ತೀರಾ ಸೆಮಿಫೈನಲಿಂದ ಫೈನಲ್ಗೆ ಬರೋವಾಗ. ಆಗ ನಾವೇನು ಮಾಡ್ತೀವಿ, ಈಗ ಪ್ರೈಸಸ್ 3 ಅಂತ ಕೊಟ್ಟಾಗ ನಾವು ಅದನ್ನು ಮಾಡಲೇಬೇಕಲ್ಲ. ಆವಾಗ ಏನು ಮಾಡ್ತೀವಿ, ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನ ಹುಡುಕ್ತಾ ಇರ್ತೀವಿ. ಲಿರಿಕ್ಸ್ ತಪ್ಪು ಮಾಡೋದು, ಶ್ರುತಿ ತಪ್ಪಾಗೋದು, ತಾಳ ತಪ್ಪಾಗೋದು, ಈ ಥರದ್ದೆಲ್ಲ ಮಾಡ್ಕೋತಾ ಇರ್ತೀವಿ. ಅಂಥ ಟೈಮಲ್ಲಿ ನೀವು ಆ ಟೈಮ್ಗೆ ಏನು ಮಾಡಿರ್ತೀರ ಮಿಸ್ಟೇಕ್ಸು, ಅದ್ರ ಮೇಲೆ ನಾವೆಲ್ಲವನ್ನು ಕನ್ಸಿಡರ್ ಮಾಡಿರ್ತೀವಿ. ನಾನು ಚೆನ್ನಾಗೇ ಹಾಡಿದೆ ಸೊ ಜಡ್ಜಿ ಯಾಕೆ ಹಿಂಗೆ ಮಾಡಿದ್ರು ಅನ್ನೋ ಥರ ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ. ಬಟ್ ನಮ್ಮ ತಲೆಯಲ್ಲಿ ಓಡ್ತಿರೋದೇ ಬೇರೆ. ಸೊ ಹಂಗಾಗಿ ಯಾರು ಅನ್ಯಥಾ ಭಾವಿಸಬೇಡಿ. ಎಲ್ಲರೂ ಕೂಡ ಚೆನ್ನಾಗಿ ಹಾಡಿದ್ದೀರಾ, ಎಲ್ಲರಿಗೂ ಟಗಫರ್ ಕೊಟ್ಕೊಂಡೇ ಹಾಡಿದ್ದೀರಾ. ಸೊ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳಿಂದ ಏನೋ ಆಗಿರುತ್ತೆ ಅಂತ ತಿಳ್ಕೊಂಡು ಮುಂದಿನ ಒಂದು ಸ್ಪರ್ಧೆಗಳಿಗೆ ಹೋಗುವಾಗ ಅದನ್ನು ಕರೆಕ್ಷನ್ಸ್ ಮಾಡಿಕೊಂಡು ಹಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಏನೇ ಆದರೂ ಕೂಡ ಅದನ್ನು ಪಾಸಿಟಿವ್ ಆಗ್ತವೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲ ತರಹದಲ್ಲೂ ಕೂಡ ನಿಮಗೆ ಮಾಹಿತಿ ನೀಡಾಯಿತು. ಸೊ ಸ್ಪರ್ಧೆಯ ಕೊನೆಯ ಅಂತ ಹೇಳಿದ್ರೆ ಈಗ ಇವರು ನಾವು 3 ಆಯ್ಕೆ ಮಾಡಿದ್ವಿ. ಈಗ ಯಾರನ್ನ ಕೂಗ್ತೀನಿ ಅವರು ಇವರು ಹೇಳಿದಾಗೆ ಅಲ್ಲಿ ಮುಂದೆ ಬಂದು ನಿಂತ್ಕೋತೀರ ನೀವು. ಸೊ ಮೊದಲನೇದಾಗಿ ಯಶವಂತ್. ಸರ್. ಯಾಕೆ ಮುಖ ಎಲ್ಲ ಡಲ್ ಆಗ್ತದೆ? ಹಾಗೇನಿಲ್ಲ ಸರ್. ಹಾಗೇನಿಲ್ವಾ? ಸೊ ಎಲ್ಲರೂ ಕೂಡ ನಾವು ಒಂದೇ ಅಂತ ಅಲ್ವಾ? ಹೌದು ಸರ್. ಈಗ ಈ ದಿನದಲ್ಲಿ ನಾವು ಈ ನಿಮ್ಮನ್ನು ಕೂಗಿದ್ದೀವಲ್ಲ, ಇನ್ನೊಂದು ಅವಕಾಶಗಳನ್ನ ಕಲ್ಪಿಸ್ಕೊಡಿನೇಟಿದೆ. ಬಟ್ ಇವತ್ತಿನ ಪಾರ್ಟಿಸಿಪೆಂಟಲ್ಲಿ ನೀವು ಇನ್ನೂ ಇಲ್ಲಿಂದ ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಓಕೆ, ಆಯಿತು ಸರ್. ಇದು ತೀರ್ಪುಗಾರರ ತೀರ್ಮಾನ ಅಂತ ಸ್ಪೋರ್ಟಿವ್ ಆಗಿ ತಗೋಬೇಕು. ಮುಂದೆ ಅದರ ನ್ಯೂನತೆಗಳನ್ನ ತಿದ್ದುಕೊಂಡು ಮುಂದೆ ಭಾಗವಹಿಸಿ ಮತ್ತೆ ನೀನು ಅಲ್ಲಿಂದ. ಆಯಿತು ಸರ್, ಥ್ಯಾಂಕ್ ಯು ಸರ್. ಓಕೆಮ್ಮ. ಯಶವಂತ್, ಹಾಂ ಮ್ಯಾಮ್.
ಈಗ ನೀನು ಸ್ಪರ್ಧೆಯಿಂದ ಹೊರಗಡೆ ಬಂದಿದೆಯಾ ಅಂತ ನಿನಗೇನು ಫೀಲಿಂಗ್ಸ್ ಆಗ್ತಿಲ್ಲ ತಾನೆ? ಹಂಗೇನಿಲ್ಲ ಮ್ಯಾಮ್. ನೀನೇನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಸೊ ಹಂಗಾಗಿ ನೆಕ್ಸ್ಟ್ ಅದನ್ನು ಕರೆಕ್ಷನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಇಯರ್ ಇಲ್ಲೇ ಬಂದು ಹಾಡ್ಬೇಕು ನೀನು. ಆಯಿತು ಮ್ಯಾಮ್, ಆಯಿತು, ಓಕೆ ಓಕೆ, ಥ್ಯಾಂಕ್ ಯು. ಯಶವಂತ್ ಅವರೇ, ಇವತ್ತಿನ ಜಡ್ಜಸ್ಸು ಹೇಳಿದಂಥ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ನಿಮ್ಮದು ಏನು ಹೇಳಿದರು ಅದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಟೈಮ್ ಬಂದು ಇದೇ ಸ್ಟೇಜಲ್ಲಿ ಹಾಡಿ ಎಲ್ಲರಿಗೂ ಮೆಚ್ಚುಗೆನ ಗಳಿಸಿ ವಿನ್ನರ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಆಯಿತು, ಥ್ಯಾಂಕ್ ಯು. ಓಕೆ ಕಣೋ, ಬೇಜಾರು ಮಾಡ್ಕೋಬೇಡ ಆಯಿತಾ? ಹಂಗೇನಿಲ್ಲ. ಅಂದರೆ ವೆಲ್ಕಮ್ ಹೆಂಗೆ ಮಾಡ್ತೀವೋ ಎಕ್ಸಿಟ್ ಕೂಡ ಹಾಗೆ ಇರಬೇಕಂತ. ಇದ್ರ ಭಾಗವಹಿಸುವಿಕೆ ನಮ್ಮ ಪಾರ್ಟಿಸಿಪೇಟ್ ಮುಖ್ಯ ಅನ್ನೋದಷ್ಟು. ಈಗಾಗಲೇ ನೀವೆಲ್ಲರೂ ಕೂಡ ತುಂಬ ಸ್ಪೋರ್ಟಿವ್ ಆಗಿ ಆಡಿದ್ರಿ ಅಂತ ಹೇಳಿದ್ವಿ. ನಿಮ್ಗೆಲ್ಲರೂ ಕೂಡ ಬಹುಮಾನ ಬಂದಿದೆ ನಮ್ಮ ಬಾಯಿಂದ ಅಂತ ಅನ್ಕೋತೀವಿ. ಆದರೆ ರೂಲ್ಸು ಮತ್ತು ನಿಯಮ ನಿಬಂಧನೆಗಳಿಗನುಸಾರವಾಗಿ ನಮ್ಮ ತೀರ್ಮಾನವನ್ನು ಕೊಟ್ಟಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಅದನ್ನೂ ರಿಸೀವ್ ಮಾಡ್ಕೋಬೇಕು. ನೋವಿನಲ್ಲಿ ಇವೆಲ್ಲವನ್ನು ಕೂಡ ರಿಸೀವ್ ಮಾಡ್ಕೋಬೇಕು. ಹಾಗಾಗಿ ಅದಕ್ಕೆಲ್ಲದಕ್ಕೂ ನಾವು ಸಿದ್ಧತೆಯಾಗಿ ಬಂದಿದ್ದೀವಿ ಅಲ್ವಾ? ಸೆಕೆಂಡ್ ಎಕ್ಸಿಟ್ ಅವರು ಕೃಪಾ ರಚನಾ ಅವರು. ಬನ್ನಿ ಮತ್ತೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಾ ಇದೆ ಮ್ಯಾಮ್, ಇಷ್ಟು ದೂರ ಬಂದಿದ್ದು ನಿಜವಾಗ್ಲೂ ಖುಷಿ ಇದೆ. ಹೌದಾ? ಕರೆಕ್ಷನ್ ಯಾವುದೇ ರೀತಿ ಬೇಜಾರುಗಳಿಲ್ಲ ಅಲ್ವಾ? ಸೊ ಹಿಂಗಿರಬೇಕು ಸ್ಪರ್ಧಿಗಳಂದರೆ. ಯಾಕಂದರೆ ಏನೇ ಆದ್ರೂ ಸ್ಪೋರ್ಟಿವ್ ಆಗಿ ತೊಗೋಬೇಕು. ನಮ್ಗೆ ಖುಷಿ ಆಗುತ್ತೆ ಆ ಥರ. ಗೆಲುವು ಸೋಲು ಅದು ಸೆಕೆಂಡ್ರಿ, ಅದು ಬೇಡದೇ ಇರೋ ವಿಚಾರ. ಆದರೆ ನೀವು ಇಲ್ಲಿವರೆಗೆ ಬಂದು ಮತ್ತೆ ಈ ಫೈನಲ್ವರೆಗೂ ಬಂದು ಹಾಡಿ ಎಲ್ಲವೂ ಆಗಿ ಏನೋ ಸಣ್ಣ ಮಿಸ್ಟೇಕ್ಸಿಂದ ಏನಾದರೂ ಆಗಿರುತ್ತೆ, ಅದನ್ನು ನೆಕ್ಸ್ಟ್ ಕರೆಕ್ಷನ್ ಮಾಡಿಕೊಂಡು ಮುಂದೆ ಹೋಗ್ತೀರಾ ಅಂತ ನಾನು ಅನ್ಕೋತೀನಿ. ಎಸ್ ಮ್ಯಾಮ್, ಖಂಡಿತವಾಗಿ. ಥ್ಯಾಂಕ್ ಯು. ಕೃಪಾ ಅವರು, ನಾನೊಂದು ಸ್ವಲ್ಪ ಮಾತನಾಡ್ತೀನಿ. ನಮಗೂ ಸ್ವಲ್ಪ ಅವಕಾಶ ಕಲ್ಪಿಸ್ಕೊಡಿ. ನಮ್ಮೊಟ್ಟಿಗೆ ಇದ್ದವರು ಅವರೆಲ್ಲ, ನಮಗೂ ಅವ್ರಿಗೂ ಭಾಳ ಅಷ್ಟು ಆತ್ಮೀಯತೆ ನಂಟಿದೆ ನಮ್ಗೆ ಅನ್ಕೋತೀವಿ. ಹಾಗಾಗಿ ಅವರೊಟ್ಟಿಗೆ ನಾವು ಮಾತನಾಡಬೇಕು ಅಂದಾಗ ಕೃಪಾ ಬೇಜಾರ ನಾ ಮಾತನಾಡಬೇಕು ಅಂದಲ್ಲ? ಇಲ್ಲ ಸರ್, ಏನಿಲ್ಲ ತಾನೆ. ನಾನು ಹೋಗ್ತಾ ಇದ್ದೀನಿ ಮತ್ತು ತಿರುಪುನ ನೀವೇನೇ ಇಲ್ಲಿ ಕೂರಿಸ್ಕೊಂಡು ಮಾತಾಡ್ತೀನಿ, ಆ ಥರದ್ದೇನಿಲ್ಲ ಅಲ್ವಾ? ಇಲ್ಲ ಸರ್. ಭಾಳ ಅದ್ಭುತವಾದ ವಾಯ್ಸ್ ಇದೆ ಅಮ್ಮ, ತುಂಬ ಸಖತ್ ವಾಯ್ಸ್ ಇದೆ, ಖುಷಿಯಾಗಿದೆ. ಹಾಡು ಒಂದೇ ಅಲ್ಲ, ವಾಯ್ಸ್ ಒಂದೇ ಅಲ್ಲ, ಅದಕ್ಕೆ ಹಾಡಿಗೆ ಆದ ತಕ್ಕಂಥ ಕೆಲವೊಂದು ಮಾನದಂಡಗಳಿರ್ತವೆ. ಆ ಮಾನದಂಡಗಳನ್ನ ನಾವು ಯಾವಾಗ ಅಳವಡಿಸ್ಕೊಂಡಿರ್ತೀವಿ ಆಗ ಪಕ್ವತೆಯ ಪ್ರಬುದ್ಧತೆಯ ಒಬ್ಬ ಹಾಡುಗಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲ ಒಂದಷ್ಟು ಕಿಂಚಿತ್ ಸ್ವಲ್ಪ ಎಲ್ಲ ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು ಮುನ್ನುಗ್ಗುವಂಥದ್ದು ಕೆಲಸ ಅನ್ನೋದು ಸಬ್ಜೆಕ್ಟ್ ನನ್ನದು, ನನ್ನ ವೈಯಕ್ತಿಕ ಅಭಿಪ್ರಾಯ, ನಿಮಗೆ ಸಲಹೆಯ ಜೊತೆಗೆ. ಹಾಗಾಗಿ ಏನು ಅಂಥದ್ದೇನು ಅಂತ ಆಗಿಬಿಟ್ಟಿದೆ ಅಂತ ಅನ್ನೋದು ಏನು ಅನ್ಕೊಳ್ಳೋಂಗಿಲ್ಲ. ಸೊ ಪಾರ್ಟಿಸಿಪೇಟ್ ಮಾಡಿದರೆ ನೀವು ಇದುವರೆಗೂ ಇಷ್ಟು ತಾಳ್ಮೆಯಿಂದ ಮಾಡಿ ಇಷ್ಟೊಂದು ಖುಷಿಯಾಗಿ ಲವಲೋಕಿ ಭಾಳ ಎಷ್ಟು ಸ್ಮೈಲ್ ಮಾಡ್ತಾಯಿದ್ದೀನಿ ನೋಡಿ, ಇನ್ನೂ ಸ್ವಲ್ಪ ಸ್ಮೈಲ್ ಮಾಡ್ತೇನೆ ನಾನು. ಹೆಂಗೈತೆ ನೋಡು. ಏನು ಯಶೋ, ನೀನು ನಗುದೇ ಅಲ್ವಲ್ಲಿಂದ ಕೈ ಕಟ್ಕೊಬಿಟ್ಟಿದ್ದೀರಿ ಇದು. ಓಕೆ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಕೃಪಾ ಅವರೇ, ಹೀಗೆ ನಗ್ನಗ್ತಾನೆ ಇರಿ, ಬೇಜಾರಂತೂ ಆಗಬೇಡಿ. ನೀವು ತುಂಬ ಚೆನ್ನಾಗಿ ಆಡಿದ್ರಿ, ಮತ್ತೆ ಬೇರೆ 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 ಮಟ್ಟದಲ್ಲಿ ಹಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಮೂರನೆಯ ಈ ದಿನದ ಮೂರನೆಯವರು ಇನ್ವೈಟ್ ಆಗ್ತಾ ಇರ್ತಕ್ಕಂಥವ್ರು ನಾನು ಘೋಷಣೆ ಮಾಡ್ತೀನಿ ಈಗ. ಹಂಸರೇಖಾ, ಏನನ್ನಿಸ್ತದಮ್ಮ? ಈ ಅಪರ್ಚುನಿಟಿ ಕೊಟ್ಟಿದ್ದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ನಾನು ಮಿಸ್ಟೇಕ್ಸ್ ಎಲ್ಲ ತಿದ್ಕೋತೀನಿ ಸರ್. ಒಂದೇನಪ್ಪ ಅಂತ ಕೇಳಿದ್ರೆ, ನಾವು ಮೈಕ್ ಕೊಟ್ಟು ಏನು ಅನ್ನಿಸ್ತು ಅಂತ ಕೇಳಿದಾಗೆಲ್ಲ ಆಪರ್ಚುನಿಟಿ ಕೊಟ್ಟದಕ್ಕೆ ಧನ್ಯವಾದಗಳು, ಮತ್ತು ಇಷ್ಟೆಲ್ಲದಕ್ಕೂ ಧನ್ಯವಾದ. ಅದನ್ನು ಬಿಟ್ಟು ಬೇರೆ ಏನಾರು ಹೇಳಬೇಕಾಗುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಹೇಳ್ತೀವಿ ಅಂತ ಅಂದಾಗ ನಮ್ಗೆ ಅದೊಂದು ಖುಷಿ ಅನಿಸುತ್ತೆ. ಈಗ ನಾವು ಪಾಸಿಟಿವ್ ಅಲ್ಲೇ ನಾವು ಕೌಂಟ್ರ್ ಕೊಟ್ಟು ನಿಮಗೆ ಕಾಮೆಂಟ್ನ ಅಲ್ಲೇ ಪಟ್ಟಂತ ಮಾಡಿದ್ದೀವಿ, ನಿಮ್ಮ ನ್ಯೂನ್ಯತೆಗಳನ್ನ ಹೇಳಿದ್ದೀವಿ. ಸೊ ಅದ್ರ ಏನಾರು ಅಂದಾಗ ಸರಿ ಮಾಡ್ಕೋತೀವಿ ಅನ್ನೋದಲ್ಲ, ಅದು ಬೇರೆ ಏನಾದ್ರು ಒಳೆದಿರ್ತದೆ. ಬಟ್ ಹೇಳಬೇಕು ಅನಿಸುತ್ತೆ, ನೀವು ಹೇಳಲಿಕ್ಕೆ ಆಗಿರೋದಿಲ್ಲ ಅದನ್ನ, ಅದು ಹೇಳ್ಬೋದಾ ಅಂತ. ಒಂದೊಂದು ಸ್ಮಾಲ್ ಮಿಸ್ಟೇಕ್ಸು ಎಷ್ಟು ಭಾರಿ ಬೀಳುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಸರ್. ಏಕೆಂದರೆ ಅವರ ಇವತ್ತಿನ ಜಡ್ಜ್ಮೆಂಟಲ್ಲೂ ಅಷ್ಟೇ, ನನ್ನ ಪ್ರಕಾರದಲ್ಲಿ ಅವರು ಮಾಡಿದ ಒಂದು ಸಾಹಿತ್ಯದ ಸಣ್ಣ ಮಿಸ್ಟೇಕಿಂದ ಅವರಿಗೆ ಒಂದು ಸ್ವಲ್ಪ ಏಟು ಹೊಡೆದಿರ್ಬೋದು ಅಂತ ಅನಿಸ್ತು. ಕಾರಣ ಏನಂತ ಹೇಳಿದರೆ, ಮೇಡಮ್ ಹೇಳಿದ್ರು ಆವಾಗಲೇ, ನಾವು ಇವರೆಲ್ಲರನ್ನೂ ಆಯ್ಕೆ ಮಾಡಬೇಕಾದಾಗ ಅಲ್ಲೇನೋ ಒಂದು ಹುಡುಕ್ತಾ ಇರಬೇಕು ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅಬ್ಸರ್ವ್ ಮಾಡ್ತಾ ಇದ್ದಾಗ ಅದು ಒಳದದ್ದು ನಾವು ಪಾಯಿಂಟ್ ಮಾಡ್ಕೊಳ್ಳೇಬೇಕು. ಕಾರಣ ನಾವು ಎಲಿಮಿನೇಟ್ ಮಾಡಬೇಕಾದ್ರೆ ಇನ್ನು ಎಲ್ಲಿಂದ ಮಾಡೋದು ನಾವು, ಅದಕ್ಕೋಸ್ಕರ ನಿಮಗೆ ಮಾತ್ರ ಈ ಎಲಿಮಿನೇಷನ್ ಮಾಡೋದಾಗ್ಲಿ ಅಥವಾ ಆ ಪಾಯಿಂಟ್ಸನ್ನು ಸಣ್ಣ ಪುಟ್ಟ ಪಾಯಿಂಟ್ಸ್ ಇದನ್ನು ಬಿಟ್ಟರೂ ಆಗುತ್ತೆ ಅನ್ನುವಂಥ ಪಾಯಿಂಟ್ಸನ್ನು ಹುಡ್ಕೋದಿದೆಯಲ್ಲ, ಅದರಷ್ಟು ಕಷ್ಟದ ವಿಚಾರ ಇನ್ನೊಂದಿಲ್ಲ ಅಂತ ಅನ್ಕೋತೀನಿ ನಾನು. ಹಾಗಂದ ಕೂಡಲೇ ಏನು ಅಷ್ಟೊಂದು ಹಂಸರೇಖಾ ಪೂರ ಅಂತ ಕಮ್ಮಿ ಅಂತ ಅನ್ನೋಂಗಿಲ್ಲ, ಇಲ್ವೇ ಇಲ್ಲ. ಒಂದೊಂದು ಪಾಯಿಂಟ್ ಎಳೆನಲ್ಲಿ ಕೂಡ ಅದು ಮಿಸ್ ಆಗುತ್ತೆ. ಹಂಗಾಗಿ ಹಂಸರೇಖಾ
ಮುಂದೆ ಭವಿಷ್ಯ ಇದೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮ್ಯಾಮ್, ಏನು ಹೇಳಲಿ, ಎಲ್ಲ ಸರ್ ಹೇಳ್ಬಿಟ್ಟಿದ್ದಾರೆ, ನಾನು ಹೇಳೋದಿಲ್ಲ. ಸೊ ನೀವು ತುಂಬ ಚೆನ್ನಾಗಿ ಹಾಡಿದ್ರಿ, ಬಟ್ ನರ್ವಸ್ ಆಗಿದ್ದೊಂದು ಬಿಟ್ಟರೆ, ಒಂದು ಸ್ಮಾಲ್ ಈ ಥರ ಲಿರಿಕ್ಸ್ ಮಿಸ್ ಆಗಿದ್ದು, ಆ ನೋಟಲ್ಲಿ ಹಾಡದಿರೋದು ಬಿಟ್ಟರೆ ಬೇರೆ ಯಾವುದೇ ನ್ಯೂನತೆಗಳು ನಮಗೆ ಕಾಣಿಸ್ಲಿಲ್ಲ. ಆದರೆ ಅದನ್ನು ನೆಕ್ಸ್ಟ್ ಸಲಕ್ಕೆ ನೀವೆಲ್ಲವನ್ನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಓಕೆ ಮ್ಯಾಮ್. ಹಾಗಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸೊ ಹಂಸರೇಖ ಅವರೇ, ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಈ ಥರ ಆಗೇ ಆಗುತ್ತೆ. ಸೊ ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮಿಂದ ಇವಾಗ ಜಡ್ಜಸ್ ಹೇಳಿದ್ದಾರೆ, ನಿಮಗೆ ಸುಮಾರು ಟಿಪ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದು ಹಾಡಿ ನಮ್ಮ ಜೊತೆ ಇದ್ದಿದ್ದಕ್ಕೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ಸ್ವಲ್ಪ ಭಯ ಕಡಿಮೆ ಆಗಿದೆ. ಸೊ 3 ಜನ ಸಿಕ್ಕಿದ್ದಾರೆ ನಮಗೆ ಫೈನಲ್ಗೆ. ಓಕೆ, ಇವಾಗ 3 ಜನ ನಮ್ಮ ಹಂಸರೇಖಾ, ಯಶವಂತ್ ಹಾಗೂ ಕೃಪಾರಚನಾ ಅವರು ಸ್ವಲ್ಪ ಹೊತ್ತು ನಿಮ್ಮ ಸೀಟಲ್ಲಿ ನೀವು ಕೂತಿರಿ, ಮತ್ತೆ ನಾವು ವೇದಿಕೆ ಮೇಲೆ ನಿಮ್ಮನ್ನ ಕರಿತೀವಿ. ವೀಕ್ಷಕರೇ, ನಮ್ಮ ಜೊತೆ 3 ಜನ ಇನ್ನು ಸ್ಪರ್ಧಿಗಳಿದ್ದಾರೆ. ಯಶು, ವಿನ್ನರ್ ಯಾರು ಅಂತ ಕ್ಯೂರಿಯಾಸಿಟಿ ಇದೆಯಾ? ಇವಾಗಲೇ ತಿಳ್ಕೊಬೇಕಾ ಅಥವಾ ಬ್ರೇಕ್ ಓಕೆನಾ? ಎಸ್, ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ ಅಂತ. ಓಕೆ, ಲೆಟ್ಸ್ ಟೇಕ್ ಅ ಬ್ರೇಕ್. ಸಹ ಪ್ರಾಯೋಜಕರು ಶ್ರೀ ಎಚ್.ಎಸ್. ಮಂಜು, ಅಧ್ಯಕ್ಷರು ನಗರಸಭೆ ಮಂಡ್ಯ. ಶ್ರೀ ವಿನಯ್, ಮಾಲೀಕರು ಇ ಮಾಂಡವ್ಯ ಮೋಟಾರ್ಸ್ ಮಂಡ್ಯ. ಶ್ರೀ ನಾಗೇಶ್, ಬಿಜೆಪಿ ಮುಖಂಡರು, ಹೊಸಳ್ಳಿ ಮಂಡ್ಯ. ಶ್ರೀ ರಜತ್ ಎಆರ್, ಮಾಲೀಕರು RRR ಗ್ರೂಪ್ಸ್, ಅರಕೆರೆ, ಶ್ರೀರಂಗಪಟ್ಟಣ ತಾಲೂಕು. ಶ್ರೀ BC ಚೆಲುವರಾಜು, ಗ್ರಾಮ ಪಂಚಾಯಿತಿ ಸದಸ್ಯರು, ಬೂದಗುಪ್ಪೆ, ಆಲೂರು ಗ್ರಾಮ ಪಂಚಾಯಿತಿ. ಶ್ರೀ ವಿಜಯಕುಮಾರ ಕೆ, ಮಾಲೀಕರು SVM ಬಿಗ್ ಪ್ರಿಂಟ್ಸ್, ಮಹಾವೀರ ಸರ್ಕಲ್ ಮಂಡ್ಯ. ಶ್ರೀ ಚಂದ್ರಶೇಖರ ಡಾಕೋಹಳ್ಳಿ, ಮಾಲೀಕರು ಸ್ಕಿಲ್ ಫರ್ ಮಲ್ಟಿಮೀಡಿಯಾ ಪ್ರಿಂಟರ್ಸ್, ನೂರಡಿ ರಸ್ತೆ, ಮಂಡ್ಯ. ಓ ಮೈ ಗಾಡ್, ನಮ್ಮ ಸ್ಟೇಜಿನ ಸೆಟಪ್ ಹಾಗೆ ನಮ್ಮಿಬ್ಬರ ಗೆಟಪ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಹೌದು ಯಶು, ಇನ್ನೇನ್ ಮತ್ತೆ ನಾವೆಲ್ಲರೂ ಕಾರ್ಯಕ್ರಮದ ಕೊನೆಯ ಸ್ಟೇಜ್ ಅಲ್ಲಿ ಇದೀವಿ. ನಮ್ ಜೊತೆ 3 ಜನ ಸ್ಪರ್ಧಿಗಳಿದ್ದಾರೆ. ಅವರಲ್ಲೇ ನಾವು ವಿನ್ನರ್, ಫಸ್ಟ್ ರನ್ನರ್ ಅಪ್ ಅಂಡ್ ಸೆಕೆಂಡ್ ರನ್ನರ್ ಅಪ್ ನ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ತಡ ಮಾಡ್ದೇನೆ ಈ ಸಂಭ್ರಮದ ಸ್ಟೇಜ್ಗೆ ನಮ್ಮ ಜಡ್ಜ್ ಆದಂತ ಗೊರವಾಲೆ ಚಂದ್ರಶೇಖರ್ ಸರ್ನ ವೇದಿಕೆಗೆ ಬರ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಗೊರವಾಲೆ ಚಂದ್ರಶೇಖರ್ ಸರ್ ಆನ್ ದ ಸ್ಟೇಜ್. ಸರ್, ನಾವಿವಾಗ ಫೈನಲ್ ಸ್ಟೇಜ್ ಅಲ್ಲಿ ಇದೀವಿ, ನಿಮ್ಗೆ ಹೇಗ್ ಅನಿಸ್ತಿದೆ? ಸೊ ಮೊದಲಿಗೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ನಾಡಿನ ನಾಗರಿಕರಿಗೆ ತಿಳಿಸುವ ಮುಖಾಂತರ, ಈಗ ನೀವೆಲ್ಲರೂ ಕಾಯ್ತಾ ಇರತಕ್ಕಂಥ ಏನು ದೇಶಭಕ್ತಿ ಗೀತೆ ಗಾಯನದ ವಿಜೇತರನ್ನ ಬಹುಮಾನವನ್ನು ನಾವಿವತ್ತು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಬಂದವರು ಬರೆದವರೆಲ್ಲರೂ ಕೂಡ ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಮೊದಲು ನಾವು ಅಭಿನಂದನೆ ಸಲ್ಲಿಸೋಣ. ಧನ್ಯವಾದ ಸರ್. ನಿಮ್ಮ ಮಾತು ನುಡಿಗಳು, ಜಡ್ಜ್ಮೆಂಟು, ನಿಮ್ಮ ಸಜೆಷನ್ಸ್ ಏನಿದೆ ಎಲ್ಲನೂ ಕೂಡ ನಮ್ಮ ಸ್ಪರ್ಧಿಗಳಿಗೆ ಉಪಯುಕ್ತವಾಗಿತ್ತು. ಸೊ ಅವ್ರ ಪರವಾಗಿ ನಾನು ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ನಾವಿನ್ನು ತಡ ಮಾಡದೆ ನಮ್ಮ 3 ಫೈನಲಿಸ್ಟ್ಗಳು, ಸ್ಪರ್ಧಿಗಳು ಯಾರಿದ್ದಾರೆ ಅವ್ರನ್ನ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ನೀವು ಆಮೇಲೆ ವಿನ್ನರ್ ಯಾರು ಏನು ಅಂತ ಹೇಳಬೇಕು ಸರ್. ಓಕೆ, ಚಂದ್ರಶೇಖರ್ ಸರ್, ನಮ್ಮ ರಾಗರಂಜಿನಿ ಗಾಯನ ಸ್ಪರ್ಧೆಯ 3rd ಪ್ಲೇಸ್ ಯಾರಿಗೆ ಬಂದಿದೆ, ಅಂದರೆ ಸೆಕೆಂಡ್ ರನ್ನರ್ ಅಪ್ ಯಾರು ಅಂತ ಹೇಳೋ ಸಮಯ ಆಗಿದೆ. ಪ್ಲೀಸ್ ಹೇಳಿ, ಅನೌನ್ಸ್ ಮಾಡಿ. ಯಾವಾಗಿದ್ರೂ ನಾವು ಹೇಳಲೇಬೇಕು, ಹಾಗಾಗಿ ಡೈರೆಕ್ಟಾಗಿ ಹೇಳೇಬಿಡೋಣ ಅಂತ ಹೇಳಿ ಸರ್. ಸೊ ಸೆಕೆಂಡ್ ರನ್ನರ್ ಅಪ್ ಆಗಿ ಈ ದೇಶಭಕ್ತಿ ಗೀತೆ ಗಾಯನದ 3ನೇ ವಿಜೇತರು ಲೇಖನ ಕೆ. ಗೌಡ. ಕಂಗ್ರ್ಯಾಚುಲೇಷನ್ ಲೇಖನ ಅವರೇ, 3rd ಪ್ಲೇಸಲ್ಲಿ ಬಂದಿದ್ದೀರಾ ನೀವು. ಇವಾಗ ಹೇಗೆ ಅನಿಸ್ತಿದೆ ನಿಮಗೆ? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಪೇಟ್ರಿಯಾಟಿಸಮ್ನ ಜಾಸ್ತಿ ಮಾಡಬೇಕು ಅಂತ ಅಥವಾ ಇಲ್ಲದೇ ಇರೋರಲ್ಲಿ ಹುಟ್ಟಾಕೋ ಈ ಪ್ರೋಗ್ರಾಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆಪರ್ಚುನಿಟಿನ ಕಲ್ಪಿಸ್ಕೊಟ್ಟಿದ್ದಕ್ಕೆ ಕಲ್ಪನೆ ಟಿವಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲೇಖನ, ಆ್ಯಂಡ್ ಆಲ್ಸೋ ಕಂಗ್ರ್ಯಾಚುಲೇಷನ್, ನೀವು ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ. ಸೊ ನಿಮಗೆ ಪ್ರೈಸ್ನ ಕೊಡೋಕ್ಕೆ, ಅಂದರೆ 3ನೇ ಸ್ಥಾನಕ್ಕೆ ಪ್ರೈಸ್ ಕೊಡೋಕ್ಕೆ ಬರ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ನಮ್ಮ 3ನೇ ಸ್ಥಾನದ ಅಂದರೆ 3rd ಪ್ರೈಸ್ನ ಕೊಡೋಕ್ಕೆ ಬರ್ತಾ ಇದ್ದಾರೆ ಶ್ರೀ ಮದನ್ ಸಿಂಗರ್ ಅವರು ಮಾಲೀಕರು ರಾಜನ್ಸ್ ಮೆಟಲ್ ಮಾರ್ಟ್ ಮಂಡ್ಯ.
ಇವಾಗ ಫೈನಲ್ ಟೈಮ್ ಬಂದಿದೆ ನಮಗೆ. ಸೊ 1 ರನ್ನರ್ ಅಪ್ ಆ್ಯಂಡ್ 1 ವಿನ್ನರ್ ಸಿಗ್ತಾರೆ. ಸೊ ಸರ್ ಪ್ಲೀಸ್ ಯಾರ ವಿನ್ನರ್ ಆ್ಯಂಡ್ ಯಾರ ರನ್ನರ್ ಅಂತ ನೀವೇ ಹೇಳಬೇಕು. ಸರ್, ವಿನ್ನರ್ ಆಗಿರೋರ್ ಕೈನ ಮೇಲೆ ಎತ್ತಿ ನಮಗೆ ತೋರಿಸ್ಕೊಡಿ, ಹಾಗೂ ಬಾಯಿನಲ್ಲಿ ಕೂಡ ಹೇಳಿ ಯಾರು ಅಂತ ಜೋರಾಗಿ. ಸಹ ಪ್ರಾಯೋಜಕರು ಶ್ರೀ ಮದನ್ ಸಿಂಗ್, ಮಾಲೀಕರು ರಾಜ್ಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ. ಡಾಕ್ಟರ್ ಎಸ್ ನಾರಾಯಣ್, ಮಾಲೀಕರು ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್ ಮಂಡ್ಯ. ಶ್ರೀ ಎಸ್ ಕೆ ಸುರೇಶ್, ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ ಎಸ್, ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ಹಾಗೂ ಶ್ರೀ ರಜತ್ AR, ಮಾಲೀಕರು RRR ಗ್ರೂಪ್ಸ್, ಅರ್ಕೆರೆ, ಶ್ರೀರಂಗಪಟ್ಟಣ ತಾಲೂಕು. ಕಲ್ಪನೆ ವಾಹಿನಿ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದಂತಹ ರಾಗರಂಜಿನಿ ಗಾಯನ ಸ್ಪರ್ಧೆಯ ವಿನ್ನರ್ ದಿಶಾ ಎಸ್ ಜೈನ್. ಹಾಗೂ ರನ್ನರ್ ಅಪ್ ಆಗಿರುವ ನಮ್ಮ ಪುಟಾಣಿ ಶರ್ಮಿಳಾ. ಕಂಗ್ರ್ಯಾಚುಲೇಷನ್ ಇಬ್ರಿಗೂ ಕೂಡ. ದೇಶಭಕ್ತಿ ಗೀತೆ ಸ್ಪರ್ಧೆಯ ಪ್ರಥಮ ಸ್ಪರ್ಧಿ ವಿಜೇತರಾಗಿರ್ತಕ್ಕಂಥ ದಿಶಾ ಎಸ್ ಜೈನ್ ಅವರು ಬಹಳ ಅತ್ಯದ್ಭುತವಾಗಿ ಭಾಗವಹಿಸಿ ಈ ದೇಶಭಕ್ತಿ ಗೀತೆನ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ. ನಮ್ಮೆಲ್ಲ ತೀರ್ಪುಗಾರರು ಹಾಗೂ ಎಲ್ಲ ಕಲ್ಪನೆ ವಾಹಿನಿಯ ಸಿಬ್ಬಂದಿಗಳು ಹಾಗೂ ಡೈರೆಕ್ಟರ್ ಆಗಿರ್ತಕ್ಕಂಥ ಧನುಷ್ ಜಿ ಅವರೆಲ್ಲರೂ ಕೂಡ ಬಹಳ ಅತ್ಯದ್ಭುತವಾದಂತಹ ಶ್ರಮವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ನಾನು ಅವ್ರನ್ನ ಪಬ್ಲಿಕ್ ಪೂರ್ವಕವಾಗಿ ಇಲ್ಲಿಗೆ ಭೇಟಿಗೆ ಆಹ್ವಾನಿಸಿದ್ದೇನೆ. ದಯಮಾಡಿ ಚೆನ್ನಾಗಿ ಬರಬೇಕು, ತಾವು ಡೈರೆಕ್ಟ್ ಬರಬೇಕು. ಪ್ರೋಗ್ರಾಮ್ ಡೈರೆಕ್ಟರ್ ಆಗಿರುವಂತಹ ಧನುಷ್ ಅವರಿಗೆ ಸ್ಟೇಜ್ ಮೇಲೆ ಸ್ವಾಗತ. ಹಾಗೇನೆ ಎಲ್ಲ ಈ ಸಿಬ್ಬಂದಿ ವರ್ಗದವರು, ಎಲ್ಲ ಡೈರೆಕ್ಟರ್ಸ್, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ನನಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟು ಧನ್ಯವಾದ. ಮತ್ತೆ ಪ್ರಾಯೋಜಕತ್ವ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರು ಕೂಡ ನನ್ನ ಒಂದು ವೈಯಕ್ತಿಕವಾಗಿ ಧನ್ಯವಾದ. ಈ ಥರದ ಕಾರ್ಯಕ್ರಮಗಳು ಆಗಿದ್ದಾಗೆ ನಡೀತಿರೋದು. ಇನ್ನು ಸೆಕೆಂಡ್ ರನ್ನರ್-ಅಪ್ ಶರ್ಮಿಳಾ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಅವರು ಕೂಡ ಮುಂದೆ ಅವರಿಗೆ ಬರುವಂತ ಅತ್ಯದ್ಭುತವಾದ ಫಸ್ಟ್ ರನ್ನರ್. ಹಾಗೆ ಅವರಿಗೆ ಅತ್ಯದ್ಭುತವಾದಂಥ ಕಂಠ ಇದೆ, ಲವಲವಿಕೆ ಇದೆ. ಇನ್ನೂ ಹೆಚ್ಚಿನ ರೀತಿ ಬೆಳೀತಕ್ಕಂಥದ್ದು. ಆ ಈಕೆ ಬೆಳೆಯಲಿಕ್ಕೆ ಈ ಒಂದು ಕಲ್ಪನೆ ವಾಹಿನಿ ವೇದಿಕೆ ಬಹಳ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಸರ್, ನೀವು ಈವೆಂಟ್ನ ಬಹಳ ಅತ್ಯದ್ಭುತವಾಗಿ ಆಯ್ಕೆ ಮಾಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಇಟ್ಟು ನೋಡಿ ಎಲ್ಲ ಹೋಗೋದು ಕಲ್ಪನೆ ಟಿವಿಗೆ. ಕಂಗ್ರ್ಯಾಚುಲೇಷನ್ಸ್ ಎನಿವೇಸ್. ಸೊ ಎಲ್ಲ ಕಲ್ಪನೆ ಟಿವಿ ವೀಕ್ಷಕರಿಗೂ ಹಾಗೂ ಎಲ್ಲ ಕಲ್ಪನೆ ಟಿವಿ ಕುಟುಂಬಕ್ಕೂ ತುಂಬ ಹೃದಯ ಧನ್ಯವಾದಗಳಂತ ಹೇಳಬೇಕು ಅಂತ ಅನ್ಕೋತೀನಿ. ಬಿಕಾಸ್ ಬಹಳ ಚೆನ್ನಾಗಿದೆ. ಹಾಗೆ ನಮ್ಮ ನಿರೂಪಕರಾದಂಥ ಯಶಸ್ವಿನಿ ಅವರು ಮತ್ತು ಪವಿತ್ರ ಭಟ್ ಅವರು ಮತ್ತು ನಮ್ಮ ಜಡ್ಜು ಚಂದ್ರಣ್ಣ ಎಲ್ಲರೂ ತುಂಬ ಚೆನ್ನಾಗಿ ಅವ್ರವ್ರ ಕರ್ತವ್ಯಗಳನ್ನ ತುಂಬ ಚೆನ್ನಾಗಿ ನಿರ್ವಹಿಸಿದ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಕಲ್ಪನೆ ಟಿವಿಯ ಎಲ್ಲ ಡೈರೆಕ್ಟರ್ಸ್ಗಳು ಬಹಳ ತುಂಬ ಏನೇ ಕೇಳಿದ್ರು ಎಲ್ಲನೂ ಪಟ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಯಾವುದಕ್ಕೂ ನಮಗೆ ಒಂದು ಕಮ್ಮಿ ಆಗಿಲ್ಲ, ಭಾಳ ಚೆನ್ನಾಗೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ MD ಮ್ಯಾಮ್ ಆ್ಯಂಡ್ ಆಲ್ ದ ಡೈರೆಕ್ಟರ್ಸ್ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡೋಣ, ಇನ್ನೂ ಭಾಳಷ್ಟು ಚೆನ್ನಾಗಿ ಮಾಡೋಣ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಓವರ್ ಟು ಯು ಸರ್. ಯಶು, ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಹೌದು, ಬೇಕೇ ಬೇಕು ವಿರಾಮ. ಸೊ ಪ್ಲೀಸ್ ಟೇಕ್ ಅ ಬ್ರೇಕ್. ಸಹ ಪ್ರಾಯೋಜಕರು ಶ್ರೀ ಮದನ್ ಸಿಂಗ್, ಮಾಲೀಕರು ರಾಜ್ಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ. ಡಾಕ್ಟರ್ ಎಸ್ ನಾರಾಯಣ್, ಮಾಲೀಕರು ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್ ಮಂಡ್ಯ. ಶ್ರೀ ಎಸ್ ಕೆ ಸುರೇಶ್, ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ ಎಸ್, ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ಹಾಗೂ ಶ್ರೀ ರಜತ್ AR, ಮಾಲೀಕರು RRR ಗ್ರೂಪ್ಸ್, ಅರ್ಕೆರೆ, ಶ್ರೀರಂಗಪಟ್ಟಣ ತಾಲೂಕು. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವಾಗ ನಾವು ಫಸ್ಟ್ ರನ್ನರ್ ಅಪ್ ಮತ್ತೆ ವಿನ್ನರ್ ಯಾರು ಅಂತ ನೋಡೋ ಟೈಮ್. ಬನ್ನಿ ನೋಡೋಣ. ನಮ್ಮ ಫಸ್ಟ್ ರನ್ನರ್ ಅಪ್ಗೆ ಪ್ರೈಸ್ ಕೊಡಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಎಸ್ ನಾರಾಯಣ್, ಮಾಲೀಕರು ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಹಳ್ಳಿ ಸರ್ಕಲ್ ಮಂಡ್ಯ.
ಹಾಗೂ ಶ್ರೀ SK ಸುರೇಶ್ ಸಂಸ್ಥಾಪಕರು, ಶ್ರೀಮತಿ ಪ್ರೇಮಕುಮಾರಿ S ಕಾರ್ಯನಿರ್ವಾಹಕರು, ಸೂರ್ಯೋದಯ ಎಜುಕೇಶನ್ ಟ್ರಸ್ಟ್ ಗೆಜ್ಜಲ್ಗೆರೆ ಮತ್ತು ರಜತ್ AR RRR ಗ್ರೂಪ್ಸ್ ಅರ್ಕೆರೆ. ಶರ್ಮಿಳಾ, ನಿಂಗೆ ಇವಾಗ ಸೆಕೆಂಡ್ ಪ್ಲೇಸ್ ಬಂದಿದೆ ಅಂದ್ರೆ ನೀನು ಫಸ್ಟ್ ರನ್ನರ್ ಅಪ್. ಸೊ ನಿನ್ಗೆ ಎಷ್ಟು ಖುಷಿ ಆಗ್ತಿದೆ? ಇಲ್ಲಿದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀನು ಹಾಡು ಹೇಳ್ದೆ, ಜಡ್ಜಸ್ ಕಮೆಂಟ್ ಮಾಡಿದ್ರು, ಅದರಲ್ಲಿ ಏನು ಪಾಸಿಟಿವ್ ಪಾಯಿಂಟ್ಸ್ ತಗೊಂಡೆ, ಯಾವ ಥರ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತೀಯಾ, ಎಲ್ಲನೂ ಹೇಳು ನಮಗೆ. ನನಗೆ ಫಸ್ಟ್ ರನ್ನರ್ ಅಪ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ಜಡ್ಜಸ್ಗಳು ಹೇಳಿರೋ ಪಾಯಿಂಟ್ಸ್ನೆಲ್ಲ ನಾನು ಅದನ್ನ ಅಡ್ವೈಸ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ನನಗೆ ಇಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಲ್ಪನೆ ಟಿವಿಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ರಾಗರಂಜನಿ ಗಾಯನ ಸ್ಪರ್ಧೆಯ ವಿನ್ನರ್ ನಮ್ ಜೊತೆ ಇದ್ದಾರೆ. ಅವರೇ ದಿಶಾ S ಜೈನ್. ಇವರಿಗೆ ಫಸ್ಟ್ ಪ್ಲೇಸ್ ನ ಕೊಡಕ್ಕೆ ನಮ್ ಜೊತೆ ಬರ್ತಾ ಇದ್ದಾರೆ ಶ್ರೀ HR ಅರವಿಂದ್, ಮಾಲೀಕರು, ಬೇಕ್ ಪಾಯಿಂಟ್ ಮಂಡ್ಯ ಹಾಗೂ ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರು, ಹಾಗೂ ಶ್ರೀ HS ಮಂಜು, ನಗರಸಭಾ ಅಧ್ಯಕ್ಷರು ಮಂಡ್ಯ. ಹಾಗೆ ಡಾಕ್ಟರ್ EC ನಿಂಗರಾಜು ಗೌಡರು, ಸಿಂಡಿಕೇಟ್ ಸದಸ್ಯರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಮತ್ತು ಶ್ರೀ ನಾಗೇಶ್ ಹೊಸಹಳ್ಳಿ, ಬಿಜೆಪಿ ಮುಖಂಡರು. ದಿಶಾ ಅವರೇ, ನಿಮಗೆ ಫಸ್ಟ್ ಪ್ಲೇಸ್ ಬಂದಿದೆ, ವಿನ್ನರ್ ಆಗಿದ್ದೀರಾ. ಸೊ ನಿಮಗೆ ಎಕ್ಸೈಟ್ಮೆಂಟ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ, ನನಗೆ ಗೊತ್ತು. ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಕಲ್ಪನೆ ಚಾನಲ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಹೋಲ್ ಟೀಮ್ಗೆ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟಿವ್ ಆಗಿದ್ರಿ, ಆಮೇಲೆ ತಪ್ಪುಗಳನ್ನ ಸರಿ ಮಾಡಿದ್ರಿ. ಫಸ್ಟ್ ಪ್ಲೇಸ್ ಬರೋದಕ್ಕೆ ಅದು ಕಾರಣ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ದಿಶಾ. ಈಗ HS ಮಂಜು ಅವರು, ನಗರಸಭಾ ಅಧ್ಯಕ್ಷರು ಮಂಡ್ಯ, ಇವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್. ರಾಗರಂಜನಿ ಇದರಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಶ್ರೀಶಾ ಇವರಿಗೆ ಮೊದಲು ಧನ್ಯವಾದಗಳನ್ನ ಹೇಳಲು ಬಯಸುತ್ತೇನೆ. ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಮೊದಲ ಸ್ಪರ್ಧಾಳುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕಾಂಪಿಟೇಷನ್ ಮಾಡುವುದು ಸಹಜ, ಗೆಲುವು ಸೋಲು ಸಹಜ. ಆದರೆ ಸೋತವರು ಧೃತಿಗೆಡದೇ ಮುಂದಿನ ಗೆಲುವಿಗೆ ಅವರು ಶ್ರಮಿಸಲಿ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಇವಾಗ ನಮ್ಮ ಜೊತೆ HR ಅರವಿಂದ್ ಸರ್ ಅವರು ಇದ್ದಾರೆ. ಸೊ ಅವ್ರ ಅನಿಸಿಕೆ ಏನಂತ ಕೇಳೋಣ ಬನ್ನಿ. ಒಂದು ಕಲ್ಪನೆ ಟಿವಿಯವರು ಹಲವಾರು ಮಾಧ್ಯಮಗಳು ಈ ಒಂದು ವಿಭಿನ್ನ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮಂಡ್ಯದ ಒಂದು ಪ್ರತಿಭೆಗಳನ್ನ ಹೊರಹಾಕೋದ್ರಲ್ಲಿ ಒಂದು ಒಳ್ಳೆಯ ಪ್ರಯತ್ನಗಳನ್ನು ಹಲವಾರು ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಲ್ಪನೆ ಟಿವಿಯವರು ಈ ಒಂದು ರಾಗರಂಜನಿ ಅಂತ ಒಂದು ಕಾರ್ಯಕ್ರಮ ಮಾಡಿ ದಿಶಾನ ಹುಡುಗಿ ಇವತ್ತು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ಸೋತವರು ಅಥವಾ ಸೆಕೆಂಡ್ ಪ್ಲೇಸ್ ಅಥವಾ ಥರ್ಡ್ ಪ್ಲೇಸ್ ಬಂದವರು ಧೃತಿಗೆಡದೆ ಮತ್ತಷ್ಟು ಉತ್ತಮ ಪ್ರಯತ್ನ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಯಶಸ್ಸಿನ ಮೆಟ್ಲನ್ನು ಏರುವಂಥದ್ದಾಗಬೇಕು. ದಿಶಾ ಅವ್ರಿಗೂ ಕೂಡ ನೀವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗುವಂಥ ಮಟ್ಟಕ್ಕೆ ನೀವು ಮಂಡ್ಯ ಕೀರ್ತಿಯನ್ನು ಅಲ್ಲಿಯ ಮಟ್ಟಕ್ಕೆ ಎತ್ಕೊಂಡೋಗಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ ಕೋರ್ತಾ, ಈ ಒಂದು ಕಲ್ಪನೆಯ ಚಾನಲ್ಲು ಇದೇ ಥರ ಮಂಡ್ಯ ಪ್ರತಿಭೆಗಳನ್ನ ಇನ್ನೊಂದಷ್ಟು, ಬರೀ ಇದಕ್ಕೆ ಮಾತ್ರ ರಾಗರಂಜನಿಗೆ ಸೀಮಿತವಾಗಿದೆ, ಎಲ್ಲ ಥರ. ಯಾಕಂದರೆ ಮಂಡ್ಯ ಅಂತಂದರೆ ಕಲೆಗೆ ಭಾಳ ದೊಡ್ಡ ಹೆಸರುವಾಸಿಯಾಗಿರೋದು ರಾಜ್ಯ ಮಟ್ಟದಲ್ಲಿ. ಅದರ ಮೂಲಕ ಎಲ್ಲ ಕಲಾವಿದರನ್ನು ಬೆಳೆಸುವಂಥ, ಪ್ರೇರೇಪಿಸುವಂಥ ಪ್ರಯತ್ನ ನಿಮ್ಮಂಥ ಮಾಧ್ಯಮಗಳ ಮೂಲಕ ಆಗಲಿ ಅಂತ ಈ ಸಂದರ್ಭದ ಹಾರೈಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ಜೊತೆ ಮತ್ತೊಬ್ಬರಿದ್ದಾರೆ, ಡಾಕ್ಟರ್ EC ನಿಂಗರಾಜು ಸರ್ ಅವರು ಸಿಂಡಿಕೇಟ್ ಸದಸ್ಯರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಇವರು ಕೂಡ ಕಾರ್ಯಕ್ರಮನ ಕುರಿತು ಒಂದೆರಡು ಮಾತನ್ನ ಆಡಿ ನಮಗೂ ಒಂದೆರಡು ನುಡಿ ಹೇಳಬೇಕು ಅಂತ ಕೇಳ್ಕೊತೀನಿ ಸರ್. ಕಲ್ಪನೆ ಟಿವಿ ಮಂಡ್ಯದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಡೆಸಿದಂಥ ರಾಗರಂಜನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಮೊದಲು ಅಭಿನಂದನೆ ಸಲ್ಲಿಸಿ, ಇವತ್ತು ಏನು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ದಿಶಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ
ಅವರು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಗಾಯನವನ್ನು ಮುಂದುವರಿಸಲಿ, ಅದ್ರ ಮುಖಾಂತರ ನಮಗೆಲ್ಲರಿಗೂ ಪ್ರೇರಣೆ ಸಿಗುವಂತಾಗಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದಂಥ ಗೌರವಾಲಯ ಚಂದ್ರಶೇಖರ್ ಮತ್ತು ಸರ್ವಮಂಗಳ ಮೇಡಮ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ, ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಂಥ ಕಲ್ಪನಾ TV ಬಳಗದ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವಾಗ ನಮ್ಮ ಜೊತೆ ನಾಗೇಶ್ ಸರ್ ಅವರು ಇದ್ದಾರೆ, ಬಿಜೆಪಿ ಮುಖಂಡರು. ಸೊ ಅವ್ರ ಅನಿಸಿಕೆ ಏನಂತ ಕೇಳೋಣ. ನಮ್ಮ ಕಲ್ಪನಾ ಟಿವಿಯವರು ಏರ್ಪಡಿಸಿದಂತಹ ನಾಗರಂಜಿನಿ ಇದರಲ್ಲಿ ಗಾಯನ ಸ್ಪರ್ಧೆಯಲ್ಲಿ ಜಯಗಳಿಸಿದ ಪ್ರಥಮ ಸ್ಥಾನವನ್ನು ಪಡೆದಂತ ಶ್ರೀಮತಿ ಕುಮಾರಿ ದಿಶಾ ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದಲ್ಲದೆ ಇವರು ಇನ್ನು ಮುಂದೆ ಮಂಡ್ಯಕ್ಕೆ ಕೀರ್ತಿಯನ್ನು ತರಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಕೀರ್ತಿಯನ್ನು ತರಲಿ ಮತ್ತು ಈ ಕಲ್ಪನಾ ಟಿವಿ ಇದೊಂದೇ ಕ್ಷೇತ್ರದಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೈಯಾಡಿಸಿ ಇನ್ನೂ ಹೆಮ್ಮರವಾಗಿ ಕಲ್ಪನಾ ಟಿವಿ ಬೆಳೆದು ಮಂಡ್ಯಕ್ಕೆ ಎದುರು ಕೀರ್ತಿ ತರಲಿ ಅಂತ ಹೇಳಿ 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದಿಶಾ ಅವರಿಗೆ ವೇದಿಕೆ ಎಲ್ಲಾ ಗಣ್ಯರು ಬಹುಮಾನ ವಿತರಣೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಬಹುಮಾನ ವಿತರಣೆ ಮಾಡಿದ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಯಶು, ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣವಾ? ಹೌದು, ಬೇಕೇ ಬೇಕು ವಿರಾಮ. ಸೊ ಪ್ಲೀಸ್ ಟೇಕ್ ಅ ಬ್ರೇಕ್. ಸಹ ಪ್ರಾಯೋಜಕರು ಶ್ರೀ ಮದನ್ ಸಿಂಗ್, ಮಾಲೀಕರು ರಾಜ್ಹನ್ಸ್ ಮೆಟಲ್ ಮಾರ್ಟ್ ಮಂಡ್ಯ. ಡಾಕ್ಟರ್ ಎಸ್ ನಾರಾಯಣ್, ಮಾಲೀಕರು ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಳ್ಳಿ ಸರ್ಕಲ್ ಮಂಡ್ಯ. ಶ್ರೀ ಎಸ್ ಕೆ ಸುರೇಶ್, ಸಂಸ್ಥಾಪಕರು. ಶ್ರೀಮತಿ ಪ್ರೇಮಕುಮಾರಿ ಎಸ್, ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲ್ಗೆರೆ. ಹಾಗೂ ಶ್ರೀ ರಜತ್ AR, ಮಾಲೀಕರು, RRR ಗ್ರೂಪ್ಸ್, ಅರ್ಕೆರೆ, ಶ್ರೀರಂಗಪಟ್ಟಣ ತಾಲೂಕು. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವಾಗ ನಾವು ಫಸ್ಟ್ ರನ್ನರ್ ಅಪ್ ಮತ್ತೆ ವಿನ್ನರ್ ಯಾರು ಅಂತ ನೋಡೋ ಟೈಮ್. ಬನ್ನಿ ನೋಡೋಣ. ವೀಕ್ಷಕರೇ, ನಮ್ಮ ರಾಗರಂಜನಿ ಗಾಯನ ಸ್ಪರ್ಧೆಯ ಟೈಟಲ್ ಸ್ಪಾನ್ಸರರ್ ಆದ ಉಮೇಶ್ ರವರು MDCC ಬ್ಯಾಂಕ್ ಅಧ್ಯಕ್ಷರು, ಅವರಿಗೆ ಧನ್ಯವಾದ ಹೇಳೋಣ. ಹಾಗೆ ನಮ್ಮ 3 ಜನ ವಿಜೇತರಿಗೆ ನೆನಪಿನ ಕಾಣಿಕೆ ಸ್ಪಾನ್ಸರ್ ಮಾಡಿದಂತಹ ಡಾಕ್ಟರ್ EC ನಿಂಗರಾಜಗೌಡರು, ಸಿಂಡಿಕೇಟ್ ಸದಸ್ಯರು, ಮೈಸೂರು ವಿಶ್ವವಿದ್ಯಾನಿಲಯ. ಹಾಗೆ ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಡಾಕ್ಟರ್ ಎಸ್ ನಾರಾಯಣ್, ನೂರಡಿ ರಸ್ತೆ, ವಿಜಯಲಕ್ಷ್ಮಿ ಕಾಂಪ್ಲೆಕ್ಸ್, ಮಂಡ್ಯ. ಇವರು ನಮಗೆ ನಗದು ಬಹುಮಾನ ನೀಡುವ ಮೂಲಕ ನಗದು ಬಹುಮಾನ ನೀಡಿದ್ದಾರೆ. ಹಾಗೆ RR ಲೈಫ್ ಸ್ಟೈಲ್ ಮಲ್ಟಿ ಬ್ರ್ಯಾಂಡ್ ಬಟ್ಟೆ ಶೋರೂಮ್, ನೂರಡಿ ರಸ್ತೆ, ಚಲವೇಗೌಡ ಕಾಂಪ್ಲೆಕ್ಸ್, ಮಂಡ್ಯ. RR ಲೈಫ್ ಸ್ಟೈಲ್ ಮಲ್ಟಿ ಬ್ರ್ಯಾಂಡ್ ಬಟ್ಟೆ ಶೋರೂಮ್, ನೂರಡಿ ರಸ್ತೆ, ಚಲವೇಗೌಡ ಕಾಂಪ್ಲೆಕ್ಸ್, ಮಂಡ್ಯ. ಇವರು ನಮ್ಮ ವಿಜೇತ ಸ್ಪರ್ಧಿಗಳಿಗೆ ಗಿಫ್ಟ್ ವೌಚರ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಯುನಿಕ್ ಕಲ್ಪನೆ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷರಾದ ಕೆ ವಿಜಯ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ. ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ರಮ್ಯಾ ಮ್ಯಾಮ್ ಅವರು ಕೂಡ ಬರಬೇಕು. ಹಾಗೆ ಜನರಲ್ ಮ್ಯಾನೇಜರ್ ಆದಂತಹ ಶ್ರೀಮತಿ ಪ್ರೇಮಕುಮಾರಿ ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕು. ಎಸ್, ಇವಾಗ ನಾವು ಕೊನೆ ಹಂತದಲ್ಲಿದ್ದೀವಿ. ನಮ್ಮ ಕೊನೆ ಹಂತದಲ್ಲಿ ನಮ್ಮ ಅಧ್ಯಕ್ಷರಾದ ವಿಜಯ್ ಸರ್ ಅವರು ಇದ್ದಾರೆ. ಸೊ ಅವ್ರು ಏನ್ ಅನಿಸ್ತಿದೆ ಅಂತ ಅವ್ರನ್ನ ಕೇಳೋಣ ಬನ್ನಿ. 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ನಾಡಿನ ಜನತೆಗೆ 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಸಲುವಾಗಿ ಎಲ್ಲರಿಗೂ ನಮ್ಮ ನಾಡಿನ ಜನತೆಗೆ ಶುಭ ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ವಾಹಿನಿಯಿಂದ ಏನು ಸ್ಪರ್ಧೆ ಮಾಡಿದ್ವೋ, ರಾಗರಂಜಿನಿ ಅಂತೇಳಿ ಒಂದು ಸ್ಪರ್ಧೆ ಮಾಡಿದ್ವೋ, ಅದರಲ್ಲಿ 3 ಜನ ವಿಜೇತರಿದ್ದಾರೆ. ಇನ್ನೂ ಹಲವಾರು ಮಂದಿ ಸ್ಪರ್ಧೆ ಮಾಡಿ ಇವತ್ತು 3 ಜನ ಆಯ್ಕೆ ಮಾಡಿದ್ದೀವಿ. ಆ 3 ಜನಕ್ಕೂ ಶುಭವಾಗಲಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ MD ಮ್ಯಾಮ್ ಆದಂತಹ ರಮ್ಯಾ ಮ್ಯಾಮ್ ಅವರು ಇದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸಮಸ್ತ ವೀಕ್ಷಕರಿಗೂ 75ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳು.
ನಮ್ಮ ಕಲ್ಪನೆ ವಾಹಿನಿಯಿಂದ ಆಯೋಜಿಸಿದಂಥ ರಾಗರಂಜನಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕಾರ್ಯಕ್ರಮದ 3 ಜನ ವಿನ್ನರ್ಸ್ ಇಲ್ಲಿದ್ದಾರೆ. 3 ಜನ ವಿನ್ನರ್ಸ್ಗೆ ಅಭಿನಂದನೆಗಳು. ಈ ಪ್ರತಿಭೆಗಳು ಇನ್ನೂ ಬೆಳಿಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು. ನಮ್ಮ ಮಂಡ್ಯ ಹೆಸರನ್ನ ಎಲ್ಲ ಕಡೆ ಅವರು ಒಂದು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಯುನಿಕ್ ಕಲ್ಪನೆಯ ಜನರಲ್ ಮ್ಯಾನೇಜರ್ ಆದಂತಹ ಪ್ರೇಮಕುಮಾರಿ ಮ್ಯಾಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನೀವು ಕೂಡ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕು. ಎಲ್ರಿಗೂ ಮೊದಲಿಗೆ 75ನೇ ಸ್ವತಂತ್ರೋತ್ಸವ ಸಂಭ್ರಮದ ಶುಭಾಶಯಗಳನ್ನ ಕೋರ್ತಾ, ಸೊ ನಮ್ಮಲ್ಲಿ ಆರ್ಗನೈಸ್ ಮಾಡಿದಂತಹ ರಾಗರಂಜಿನಿ ಈ ದೇಶಭಕ್ತಿ ಸ್ಪರ್ಧೆಯಲ್ಲಿ ಹಲವಾರು ಕಂಟೆಸ್ಟೆಂಟ್ಗಳು ಭಾಗವಹಿಸಿದರು. ಅದರಲ್ಲಿ ಎಲ್ಲರೂ ಕೂಡ ಉನ್ನತವಾದಂತಹ ಉತ್ತಮವಾದಂತಹ ಹಾಡುಗಳನ್ನು ಹಾಡಿದರೂ ಕೂಡ ಅದ್ರ ಜೊತೆಯಲ್ಲಿ ನಾವು ಫಸ್ಟ್ ಬಂದು ರೆಗ್ಯುಲರ್ ಆಡಿಷನ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಸೆಮಿಫೈನಲ್ ತೊಗೊಂಡ್ವಿ. ಅದಾದಮೇಲೆ ನಾವು ಫೈನಲೈಸ್ ಬಂದ್ವಿ. ಫೈನಲಲ್ಲಿ 3 ಮೆಂಬರ್ಸ್ನ ಆ್ಯಕ್ಟಿವ್ ಮೋಡಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಲೇಸಿಗೆ ವಿನ್ನರ್ ಅಪ್ ಆ್ಯಂಡ್ ರನ್ನರ್ ಅಪ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇದೆಲ್ಲ ಆಡಿಷನ್ಸ್ ನಡಿಬೇಕಾದಾಗ ಎಲ್ಲರೂ ಕಂಟೆಸ್ಟೆಂಟ್ ಇಲ್ಲಿ ಭಾಗವಹಿಸಿದ್ದಾಗ ನಮಗೆ ತುಂಬ ಸಂತೋಷ ಅನ್ನಿಸ್ತು. ಹಾಗೆ ಮುಂದೆ ನಮ್ಮ ಕಲ್ಪನೆ ವಾಹಿನಿ ಕಡೆಯಿಂದ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಹಾಗೆ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸಹಕಾರವನ್ನು ನಮಗೆ ಹೆಚ್ಚಾಗಿ ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಮ್ಮಲ್ಲಿ ಗೆದ್ದಂತಹ 3 ಜನ ವಿಜೇತರಿಗೆ ತುಂಬು ಹೃದಯದಿಂದ ಹಾರೈಸ್ತಾ, ಅಲ್ಲದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ರನ್ನರ್ ಅಪ್ ಆ್ಯಂಡ್ ವಿನ್ನರ್ ಅಪ್ ಆಗಿದ್ದಾರೆ, ಸ್ಪರ್ಧೆಯಲ್ಲಿ ಗೆದ್ದಿದ್ದಾರೆ, ಅವರು ಕೂಡ ಮುಂದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಂಡ್ಯದ ಹೆಸರನ್ನು ಉತ್ತುಂಗಕ್ಕೆ ತಗೊಂಡು ಹೋಗ್ತಾ ಎಲ್ಲೆಡೆ ವಿಜೃಂಭಿಸಲಿ ಅಂತ ಹೇಳ್ತಾ ನಾನು ಹಾರೈಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ರಾಗರಂಜನಿ ಗಾಯನ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಡೋಣ. ಮೊದಲಿಗೆ ನೇತ್ರಾವತಿ. ರಮ್ಯಾ ಮ್ಯಾಮ್, ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡಿ. ಹಾಗೂ ಪರಂಜನ್ಯ ಎಂ ಇವರಿಗೆ ವಿಜಯ್ ಸರ್ ನೀವು ಸರ್ಟಿಫಿಕೇಟ್ ಕೊಡಿ. ಲಕ್ಷ್ಮಿ GS ಇವರಿಗೆ ಮ್ಯಾಮ್ ಪ್ರೇಮಕುಮಾರಿ ಮ್ಯಾಮ್ ಅವ್ರು ಕೊಡಿ. ಓಕೆ, ಇವಾಗ ಯಶವಂತ್ KY ಅವ್ರಿಗೆ ನಮ್ಮ ಅಧ್ಯಕ್ಷ ಸರ್ ಸರ್ಟಿಫಿಕೇಟ್ ಕೊಡಬೇಕು. ಅರ್ಪಿಸುವಂತಹ ರಾಗರಂಜನಿ ಗಾಯನ ಸ್ಪರ್ಧೆಯ ಟೈಟಲ್ ಸ್ಪಾನ್ಸರರ್ಸ್ ಆದಂತಹ CP ಉಮೇಶ್, ಅಧ್ಯಕ್ಷರು MDCC ಬ್ಯಾಂಕ್ ಮಂಡ್ಯ, ಹಾಗೂ ಸಹ ಪ್ರಾಯೋಜಕರು ಶ್ರೀ ಅರವಿಂದ್ HR,
ಬೇಕ್ ಪಾಯಿಂಟ್ ಮಂಡ್ಯ ಹಾಗೂ ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರು ಹಾಗೂ ಸಹ ಪ್ರಾಯೋಜಕರು ಶ್ರೀ HR ಅರವಿಂದ್, ಮಾಲೀಕರು ಬೇಕ್ ಪಾಯಿಂಟ್ ಮಂಡ್ಯ ಹಾಗೂ ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರು ಹಾಗೂ ಡಾಕ್ಟರ್ S ನಾರಾಯಣ್, ಮಾಲೀಕರು ಶ್ರೀ ಬಸವೇಶ್ವರ ಬೋರ್ವೆಲ್ಸ್, ಹೊಸಹಳ್ಳಿ ಸರ್ಕಲ್, ಮಂಡ್ಯ ಹಾಗೂ ಡಾಕ್ಟರ್ EC ನಿಂಗರಾಜು ಗೌಡರು, ಸಿಂಡಿಕೇಟ್ ಸದಸ್ಯರು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಹಾಗೂ ಶ್ರೀ SK ಸುರೇಶ್, ಸಂಸ್ಥಾಪಕರು ಮತ್ತು ಶ್ರೀಮತಿ ಪ್ರೇಮಕುಮಾರಿ S, ಕಾರ್ಯನಿರ್ವಾಹಕ ಸದಸ್ಯರು, ಸೂರ್ಯೋದಯ ಕಾನ್ವೆಂಟ್, ಗೆಜ್ಜಲಗೆರೆ ಹಾಗೂ ಶ್ರೀ ಮದನ್ ಸಿಂಗ್, ಮಾಲೀಕರು, ರಾಜನ್ಸ್ ಮೆಟಲ್ ಮಾರ್ಟ್, ಮಂಡ್ಯ ಹಾಗೂ S ಮಂಜು, ನಗರಸಭಾ ಅಧ್ಯಕ್ಷರು, ಮಂಡ್ಯ ಹಾಗೂ ಶ್ರೀ ರಜತ್ AR, ಮಾಲೀಕರು, RRR ಗ್ರೂಪ್ಸ್, ಅರ್ಕೆರೆ, ಶ್ರೀರಂಗಪಟ್ಟಣ ತಾಲೂಕು ಹಾಗೂ ನಾಗೇಶ್ ಹೊಸಳ್ಳಿ, ಬಿಜೆಪಿ ಮುಖಂಡರು, ಮಂಡ್ಯ ಮತ್ತು 9 ಡ್ರಾಪ್ಸ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ರಿಂಗ್ ರೋಡ್, ಮೈಸೂರು. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ರಾಗರಂಜಿನಿ ಗಾಯನ ಸ್ಪರ್ಧೆಯನ್ನ. ಹೀಗೆ ಹೆಚ್ಚು ಕಾರ್ಯಕ್ರಮಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಹಾಗೆ ನಮ್ಮ ಕಲ್ಪನೆ ವಾಹಿನಿಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.